ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ, ಶ್ರದ್ಧೆಯ ಗುರುಗಳೇ ಹಾಗೂ ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರಿ, ನಿಮ್ಮ ಜೊತೆ ಒಂದು 2-3 ವಿಚಾರಗಳನ್ನು ಚಿಂತನೆ ಮಾಡ್ತೇನೆ. ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲ ವಿದ್ಯಾರ್ಥಿಗಳೂ ಕೂಡ ಗೆಲ್ಲಬೇಕು ಅನ್ನುವ ಆಸೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ಆಸೆಯನ್ನು ಇಟ್ಟುಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳೂ ಗೆಲ್ಲೋದಿಲ್ಲ. ಎಲ್ಲರಿಗೂ ಆಸೆ ಇದ್ದರೂ ಕೂಡ ಕೆಲವು ಜನ ವಿದ್ಯಾರ್ಥಿಗಳು ಮಾತ್ರ ಯಶಸ್ವಿ ವಿದ್ಯಾರ್ಥಿಗಳಾಗ್ತಾರೆ, ಗೆಲುವು ಸಂಪಾದಿಸ್ತಾರೆ. ಎಲ್ಲರಿಗೂ ಗೆಲ್ಲೋದಕ್ಕೆ ಯಾಕೆ ಆಗೋದಿಲ್ಲ? ಕುತ್ಕೊಂಡ್ಬಿಟ್ರೆ ಒಂದು ಕಡೆ. ಇದೊಂದು ಯಕ್ಷ ಪ್ರಶ್ನೆ. ಈ ಪ್ರಶ್ನೆಗೆ ಯಾರಿಗೆ ಉತ್ತರ ಸಿಗುತ್ತದೋ ಅಥವಾ ಈ ಪ್ರಶ್ನೆಯ ಕಾರಣಗಳು ಯಾರಿಗೆ ತಿಳಿತಾವೋ ಅವರೆಲ್ಲರೂ ಕೂಡ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸುವುದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡಬಹುದು. ಯಶಸ್ಸು ಅನ್ನೋದು ಕನಸೇನಲ್ಲ, ಅಸಾಧ್ಯ ಏನಲ್ಲ. ಯಶಸ್ಸು ಅಂದರೆ ನಮಗೆ ಬೇಕಾಗಿರುವುದನ್ನು ಪಡೆಯುವುದು. ನಾವು ಏನು ಅಂದುಕೊಂಡಿರುತ್ತೇವೆಯೋ ಅದನ್ನು ಪೂರ್ಣ ಮಾಡುವುದು, ನಮ್ಮ ಕನಸನ್ನು ನನಸು ಮಾಡುವುದು. ಯಶಸ್ಸು ಅಂದ್ರೇನು? ಕನಸನ್ನು ನನಸು ಮಾಡುವುದು. ನಾವೇನೋ ಅಂದ್ಕೊಳ್ತೀವಿ, ಹೀಗೆ ಆಗಬೇಕು, ಇಂಥದ್ದಾಗಬೇಕು ಅಂತ ಅಂದುಕೊಳ್ತೇವಲ್ಲ, ಆಸೆ ಇಟ್ಕೊಳ್ತೀವಲ್ಲ, ಗುರಿ ಇಟ್ಕೊಳ್ತೇವಲ್ಲ, ಆ ಗುರಿಯನ್ನು ಪೂರ್ಣ ಮಾಡುವುದಕ್ಕೆ ಯಶಸ್ಸು ಅಂತ ಕರೀತಾರೆ. ಇದು ಅಸಾಧ್ಯ ಏನಲ್ಲ. ಯಾರು ಬೇಕಾದವರು ಕೂಡ ಎತ್ತರಕ್ಕೆ ಏರಬಹುದು, ಸಾಧನೆಯನ್ನು ಮಾಡಬಹುದು, ಕನಸನ್ನು ನನಸು ಮಾಡಿಕೊಳ್ಳಬಹುದು. ಆದರೂ ಕೂಡ ಎಲ್ಲೇ ಗಮನಿಸಿದರೂ ಕೆಲವು ಜನ ಮಾತ್ರ ಯಶಸ್ವಿ ವ್ಯಕ್ತಿಗಳಾಗಿ ಕಂಡುಗೊಳಿಸ್ತಾರೆ. ಉದಾಹರಣೆಗೆ, ಈಗ ನಿಮ್ಮ ಕ್ಲಾಸ್ನಲ್ಲಿ 10ನೇ ಕ್ಲಾಸ್ನಲ್ಲಿ ಸುಮಾರು 30-40 ಜನ ಮಕ್ಕಳಿದ್ದೀರಿ ಅಂತ ಇಟ್ಕೊಳ್ಳಿ. ಫೇಲ್ ಆಗಬೇಕು ಅಂತ ಯಾರಿಗಾದ್ರೂ ಆಸೆ ಇರುತ್ತಾ? ಎಲ್ರಿಗೂ ಫಸ್ಟ್ ರ್ಯಾಂಕ್ ಬರಬೇಕು ಅಂತಲೇ ಆಸೆ ಇರುತ್ತೆ. ಆದರೆ ಫಸ್ಟ್ ರ್ಯಾಂಕ್ ಬರೋದು ಒಬ್ಬರೋ ಇಬ್ಬರೋ ಮಾತ್ರ. ಎಲ್ರಿಗೂ ಆಸೆ ಇದ್ದರೂ ಕೆಲವು ಜನ ಯಾಕೆ ಎತ್ತರಕ್ಕೆ ಏರ್ತಾರೆ ಅಂದರೆ, ಎತ್ತರಕ್ಕೆ ಏರಿದವರು, ಗೆದ್ದವರು, ಯಶಸ್ವಿ ವ್ಯಕ್ತಿಗಳಾದವರು ಮಾಡುವಂತಹ ಕೆಲಸವನ್ನು ಎಲ್ಲರೂ ಮಾಡುವುದಿಲ್ಲ. ದಟ್ ಈಸ್ ದ ಸೀಕ್ರೆಟ್. ಯಶಸ್ಸಿನ ರಹಸ್ಯ ಏನು ಅಂದರೆ, ದೊಡ್ಡವರಾಗಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ, ಮೊದಲನೇದಾಗಿ ಪ್ರಾರಂಭದಿಂದಲೂ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು, ತಯಾರಿಯನ್ನು ಮಾಡ್ಕೋಬೇಕು, ಪ್ರಿಪರೇಷನ್ ಮಾಡ್ಕೋಬೇಕು. ಕನ್ನಡದಲ್ಲೊಂದು ಮಾತಿದೆ, ನೀರಡಿಕೆ ಆದಾಗ ಭಾಳ ಜನ ಬಾವಿ ತೋಡೋ ಕೆಲಸ ಮಾಡ್ತಾರೆ. ಅದನ್ನು ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡುವುದು ಅಂತ ಬಳಸ್ತಾರೆ. ಅದನ್ನೇ ಸಂಸ್ಕೃತದಲ್ಲಿ ಯುದ್ಧ ಕಾಲೇ ಶಸ್ತ್ರಾಭ್ಯಾಸೆ ಅಂತ ಬಳಸ್ತಾರೆ. ಭಾಳ ಜನ ಪರೀಕ್ಷೆ ಸಮೀಪ ಬಂದಾಗ, ಇನ್ನೇನು ಕೊನೆ ಸಮಯ ಬಂದಾಗ ಗುದ್ದಾಡೋದಕ್ಕೆ ಚಾಲೂ ಮಾಡ್ತಾರೆ, ತಯಾರಿ ಮಾಡೋದಕ್ಕೆ ಚಾಲೂ ಮಾಡ್ತಾರೆ.
ಅವಾಗ ಹೆಚ್ಚು ಹೆಚ್ಚು ಓದೋದು, ಹೆಚ್ಚು ಹೆಚ್ಚು ಬರೆಯೋದು, ಹೆಚ್ಚು ಹೆಚ್ಚು ತಲೆಗೆ ತಾಪ್ ಕೊಡೋ ಕೆಲಸವನ್ನು ಮಾಡ್ತಾರೆ. ಇದರ ಅವಶ್ಯಕತೆ ಇಲ್ಲ. ಯಾರು ಪ್ರಾರಂಭದಿಂದಲೂ ಕ್ರಮಕ್ರಮೇಣವಾಗಿ ಸಣ್ಣ ಸಣ್ಣ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಪೂರ್ಣ ಮಾಡ್ತಾರೋ ಅವರು ಯಾವಾಗಲೂ ಟೆನ್ಷನ್ ತಗೊಳ್ಳೋ ಅಗತ್ಯನೇ ಇರೋದಿಲ್ಲ. ಯಾರು ಸಣ್ಣ ಸಣ್ಣ ಕೆಲಸಗಳನ್ನು ಉದಾಸೀನ ಮಾಡ್ತಾರೋ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ ಇದನ್ನು, ಸಣ್ಣ ಸಣ್ಣ ಕೆಲಸಗಳನ್ನು ಉದಾಸೀನ ಮಾಡ್ತಾರೋ, ಉದಾಸೀನ ಅಂದರೆ ನೆಗ್ಲೆಕ್ಟ್ ಮಾಡೋದು, ಹೋಗಲಿ ಬಿಡು ನಾಳೆ ಮಾಡಿದ್ರಾಯ್ತು, ಇನ್ನೂ ಟೈಮ್ ಭಾಳ ಇದೆ, ಈಗಿದು ಜನವರಿ, ಇನ್ನೂ ಮಾರ್ಚ್ 17ಕ್ಕೆ ಎಕ್ಸಾಮ್ ಇದೆ, ಆಮೇಲೆ ಬೇಕಾದರೂ ಓದಿದ್ರಾಯ್ತು, ಆಮೇಲೆ ಬೇಕಾದರೂ ಬರೆದ್ರಾಯ್ತು, ಒನ್ ಡೇ ಒಳಗೆ ತಯಾರಿ ಮಾಡ್ತೀನಿ ಅಂತ ಉದಾಸೀನ ಮಾಡ್ತಾರೋ, ನೆಗ್ಲೆಕ್ಟ್ ಮಾಡ್ತಾರೋ, ತಿರಸ್ಕಾರ ಮಾಡ್ತಾರೋ ಅವರು ತುಂಬ ಬೆಲೆಯನ್ನು ತೆರಬೇಕಾಗ್ತದೆ. ಮತ್ತು ಈ ಸಮಯ ಅನ್ನೋದು ಹೇಗಿದೆ ಅಂದರೆ, ನಮ್ಮ ಕಲ್ಪನೆಗೆ ಬಾರದ ಹಾಗೆ ನಮ್ಮಿಂದ ಸಮಯ ಕಳೆದು ಹೋಗ್ತಾ ಇರ್ತದೆ. ನೀವೇ ಬೇಕಾದರೆ ನೋಡಿ, ಮೊನ್ನೆ 10th ಆಗಿದ್ದೀವಿ ಅಂತ ಅನಿಸ್ತಾ ಇಲ್ಲ ನಿಮಗೆ? ಮೊನ್ನೆ 10ನೇ ಕ್ಲಾಸಿಗೆ ಬಂದಿದ್ದೀವಿ ಅಂತ ಅನ್ನಿಸುವಾಗಲೇ 10ನೇ ಕ್ಲಾಸಿಂದ ಆ್ಯನ್ಯುವಲ್ ಪರೀಕ್ಷೆ ಬಂದುಬಿಟ್ಟಿದೆ. ಸಮಯ ಹಿಂಗಿದೆಯಲ್ಲ, ಇದು ಯಾರಿಗೂ ಕಾಯೋದಿಲ್ಲ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್. ಬಹಳ ಸುಂದರ ಶಬ್ದ ಇದೆ. ಜೀವನದಲ್ಲಿ ನಾನು ಎತ್ತರಕ್ಕೆ ಏರಬೇಕು ಅನ್ನೋ ಆಸೆ ಯಾರಿಗಿರುತ್ತೋ ಅವರು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸಮಯ ಯಾರಿಗೂ ಕಾಯೋದಿಲ್ಲ, ಯಾರಿಗೂ ಕಾಯೋದಿಲ್ಲ. ಆ್ಯಂಡ್ ಟೈಡ್ ಆಲ್ಸೋ. ಟೈಡ್ ಅಂದರೆ ಹೆಂಗೆ ಗೊತ್ತಾ ನಿಮಗೆ? ಏನು ಹೇಳಿ? ಟೈಡ್ ಅಂದರೆ ಟೈಡ್ ಅಂದರೆ ಬೆರಗಾದ್ರ ಪತಿರಾಯರೇ ಅಂತ ಒಂದು ಅಡ್ವರ್ಟೈಸ್ ಬರುತ್ತಲ್ಲ, ನೋಡಿದ್ದೀರಾ? ಅದಲ್ಲ ಟೈಡ್. ಅಯ್ಯೋ ಸಾಂಬಾರು ಕಲೆ ಬಿದ್ದುಬಿಟ್ಟಿದೆ ಅಂತಿರ್ತಾರೆ. ಅವಾಗ ಅವ್ನು ಹಿಂಗೆ ನೋಡ್ತಾನೆ, ಟರ್ರ್ ಅಂತ ಒಂದು ಹಿಂಗೊಂದು ಗೆರೆ ಬರುತ್ತೆ, ನೋಡಿದ್ದೀರಾ? ಬೆರಗಾದ್ರ ಪತಿರಾಯರೇ ಅಂತ ಕೇಳ್ತಾರೆ. ಅವ ಟೈಡ್ ಶಬ್ದ ಕೇಳಿಲ್ವೇನ್ರು? ಸೋಪಿನ ಪೌಡ್ರು ಅಡ್ವರ್ಟೈಸ್ ನೋಡಿಲ್ವಾ? ಮತ್ತು ಟೈಡ್ ಅಂದರೆ ಏನು? ಏನಮ್ಮ? ಸಮುದ್ರದ ಅಲೆ, ಲೆಹರ್. ಸಮುದ್ರದ ಅಲೆಗೆ ಟೈಡ್ ಅಂತ ಕರೀತಾರೆ. ಇವೆಲ್ಲ ತಿಳ್ಕೋಬೇಕು ನೀವು. ಕಿವಿ ಮೇಲೆ ಹೊಸ ಶಬ್ದ ಬಿದ್ದ ತಕ್ಷಣ ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋ ಕೌತುಕ ಯಾರಿಗಿರ್ತದಲ್ಲ ಅವರು ಒಳ್ಳೆಯ ವಿದ್ಯಾರ್ಥಿ ಆಗ್ತಾರೆ. ನಾವು ಭಾಳ ಸರಿ ಇಂಥ ಶಬ್ದ ಕಿವಿ ಮೇಲೆ ಬಿದ್ದರೂ ಸುಮ್ಮನೆ ಇರ್ತೀವಿ. ಟೈಡ್ ಅನ್ನೋ ಶಬ್ದ ಇವತ್ತೇ ನಿಮ್ಮ ಕಿವಿ ಮೇಲೆ ಬಿತ್ತಾ? ಇಲ್ಲ. ಆದರೂ ನೀವು ತಿಳ್ಕೋಬೇಕು ಅನ್ನೋ ಕುತೂಹಲ ಬೆಳೆಸ್ಕೊಂಡಿಲ್ಲ. ನಾವು ತುಂಬ ಎತ್ತರಕ್ಕೆ ಬೆಳಿಬೇಕು ಅಂದರೆ ಮೊಟ್ಟ ಮೊದಲು ನಮಗೆ ತಿಳಿದುಕೊಳ್ಳುವ ಕುತೂಹಲ ಇರಬೇಕು. ಹಂಗಂದ್ರೇನು, ಅದು ಏನು, ಇದು ಏನು ಅಂತ ತಿಳ್ಕೋಬೇಕು. ಪ್ರತಿ ದಿನೇ ನಮ್ಮದು ಜ್ಞಾನ ವಿಸ್ತಾರ ಆಗಬೇಕು, ಹೆಚ್ಚು ಹೆಚ್ಚು ತಿಳ್ಕೋಬೇಕು. ಒಂದು ದಿನ ಏನಾದರೂ ಹೊಸದು ಕಲೀಲಿಲ್ಲ ಅಂದರೆ ನಾವು ಸ್ಟೂಡೆಂಟೇ ಅಲ್ಲ. ಭಾಳ ಜನರ ತಲೆಯಲ್ಲಿ ಸ್ಟೂಡೆಂಟ್ ಅಂದರೆ ಏನು ಅಂತ ಕೇಳಿದರೆ ಶಾಲೆಗೆ ಹೋಗುವವರು ಅಂತ ಹೇಳ್ತಾರೆ. ನೋ, ಯಾರು ಯೂನಿಫಾರ್ಮ್ ಹಾಕ್ಕೊಂಡು ಎವ್ರಿಡೇ ಸ್ಕೂಲ್ಗೆ ಹೋಗ್ತಾರೆ ಅವರಷ್ಟೇ ಸ್ಟೂಡೆಂಟ್ ಅಲ್ಲ. ಸ್ಟೂಡೆಂಟ್ ಅಂದರೆ ಒನ್ ಹೂ ಡಿಸೈರ್ಸ್ ನಾಲೆಜ್ ಈಸ್ ಕಾಲ್ಡ್ ಆಸ್ ಸ್ಟೂಡೆಂಟ್. ವಿದ್ಯಾರ್ಥಿ ಎರಡು ಪದ ಇದೆ ಅದರೊಳಗಡೆ. ವಿದ್ಯೆ, ಅರ್ಥಿ, ವಿದ್ಯಾರ್ಥಿ. ವಿದ್ಯೆ ಅಂದರೆ ಜ್ಞಾನ, ಅರ್ಥಿ ಅಂದರೆ ಬಯಸುವವ, ವಿದ್ಯಾರ್ಥಿ ಅಂದರೆ ಜ್ಞಾನವನ್ನು ಬಯಸುವವ. ಯಾರಿಗೆ ತಿಳ್ಕೋಬೇಕು ಅನ್ನೋ ಆಸೆ ಇರೋದಿಲ್ವೋ, ಯಾರು ತಿಳ್ಕೊಳ್ಳೋದಿಲ್ವೋ ಅವರು ಸ್ಟೂಡೆಂಟ್ ಅಲ್ಲ. ಅವರು ದಿನ ಶಾಲೆಗೆ ಬಂದರೂ ಸ್ಟೂಡೆಂಟ್ ಅಲ್ಲ. ಕಲ್ತ್ಕೋಬೇಕು, ಒಳ್ಳೆ ಪದಗಳನ್ನು ಕಲ್ತ್ಕೋಬೇಕು. ಸಮಯ ಮತ್ತು ಸಮುದ್ರದ ಅಲೆ, ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್. ಯಾರನ್ನೂ ಕಾಯೋದಿಲ್ಲ. ಇಲ್ಲ ನಾನು ಇನ್ನೂ ಓದ್ಕೊಂಡಿಲ್ಲ, ನಾನು ಇನ್ನೂ ತಯಾರಿ ಮಾಡಿಲ್ಲ, ಇನ್ನೊಂದು ಸ್ವಲ್ಪ ನಿಲ್ಲು, ಗಡಿಯಾರ ನಮ್ಮ ಮಾತು ಕೇಳುತ್ತಾ? ಅಯ್ಯೋ ಇನ್ನೊಂದು 2 ಪಾಠ ಇತ್ತು, ಅದೊಂದು ಸ್ವಲ್ಪ ಓದ್ಕೊಳ್ತಿದ್ದೆ, ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಡಿಪಾರ್ಟ್ಮೆಂಟ್ನವ್ರು ನಮ್ಮ ಮಾತು ಕೇಳ್ತಾರ? ನೋ. ನಾವು ರೆಡಿ ಇರಬೇಕು. ಯಾವಾಗ ಬೇಕಾದವಾಗ ಪರೀಕ್ಷೆ ಮಾಡಲಿ, ಯಾವಾಗ ಬೇಕಾದವಾಗ ನಮ್ಮನ್ನು ಕರೀಲಿ, ನಾವು ತಯಾರಿ ಇದ್ದೆವು ಅಂದರೆ ಇವತ್ತು ಸಾಯಂಕಾಲ ಎಕ್ಸಾಮ್ ಅಂತ ಅವ್ರು ಡಿಕ್ಲೇರ್ ಮಾಡಿದ್ರು, ಘೋಷಣೆ ಮಾಡಿದ್ರು, ಬರೆಯೋದಕ್ಕೆ ನಾವು ತಯಾರಿ ಇರಬೇಕು. ಹೀಗಾಗಬೇಕು ಅಂದರೆ ಡೇ 1 ನಾವು ನಮ್ಮ ಕೆಲಸನ ಚಾಚು ತಪ್ಪದೆ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಇಡೋ ಕೆಲಸ ಮಾಡಬೇಕು.
ಅದನ್ನು ಸಿದ್ಧತೆ ಅಂತ ಕರೀತಾರೆ, ಪ್ಲ್ಯಾನಿಂಗ್ ಅಂತ ಕರೀತಾರೆ, ಪ್ರಿಪ್ರೇಷನ್ ಅಂತ ಕರೀತಾರೆ. ಸೋಲೋದಕ್ಕೆ ಅಥವಾ ಸೋತಿರೋದಕ್ಕೆ ಎರಡು ಕಾರಣ ಇದೆ. ಏನು ಎರಡು ಕಾರಣ ಅಂದರೆ, ಒಂದು, ಭಾಳ ಜನ ವಿಚಾರ ಮಾಡದೆ ಕೆಲಸ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಕೆಲಸ ಮಾಡದೆ ವಿಚಾರ ಮಾಡ್ತಾರೆ. ನೋಡ್ರಿ ಇದು ಎಷ್ಟು ಮಜಾ ಇದೆ. ಭಾಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಗೊತ್ತಾ? ಪ್ಲ್ಯಾನ್ ಮಾಡಲ್ಲ, ಕೆಲಸ ಮಾಡ್ತಿರ್ತಾರೆ. ಅಂದರೆ ಹೀಗೆ ಓದಬೇಕು, ಇದನ್ನೇ ಓದಬೇಕು, ಇಷ್ಟೇ ಓದಬೇಕು, ಇದೇ ಸಮಯದಲ್ಲೇ ಓದಬೇಕು ಅಂತ ಯಾರಿಗೂ ಪ್ಲ್ಯಾನ್ ಇರಲ್ಲ, ಓದ್ತಲೇ ಇರ್ತಾರೆ. ಇನ್ನು ಕೆಲವರು ಓದೋದೇ ಇಲ್ಲ, ಬರೀ ಪ್ಲ್ಯಾನ್ ಮಾಡ್ತಿರ್ತಾರೆ. ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಬರೀ ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತಲೇ ಮಾರ್ಚ್ವರೆಗೂ ಬಂದಿರ್ತಾರೆ ಕೆಲವರು. ಅವಾಗ ಹೋಗಿ ಎಕ್ಸಾಮ್ ಹಾಲಲ್ಲಿ ಮುಂದೆ ನಿಂತು ಹೇಳ್ತಿರ್ತಾರೆ, ಏನು ಮಾಡಬೇಕು, ದೇವ್ರ ನನ್ನ ಹಣೆಯಲ್ಲಿ, ದೇವ್ರ ನನ್ನ ಹಣೆಯಲ್ಲಿ, ದೇವ್ರ ನನ್ನ ಹಣೆಯಲ್ಲಿ. ದೇವ್ರು ಯಾರು ಬರೆಯೋದಕ್ಕೆ ಅಲ್ವ? ಕೈಯಲ್ಲಿ ತುಂಬ ಬೆಲೆ ಬಾಳುವ ಅಮೂಲ್ಯವಾದ ಸಮಯವನ್ನು ಇಟ್ಕೊಂಡು ಅದನ್ನು ಉದ್ದೇಶಪೂರ್ವಕವಾಗಿ ಹಾಳು ಮಾಡಿ ಈಗ ಬಂದು ನನ್ನ ಹಣೆ ಬರಹ ಸರಿ ಇಲ್ಲ, ನಾನು ಒಳ್ಳೆ ಸ್ಕೂಲಲ್ಲಿ ಓದಲಿಲ್ಲ, ನಮ್ಮ ಟೀಚರ್ ಸರಿಯಾಗಿ ಕಲಿಸ್ಲಿಲ್ಲ, ನಮ್ಮ ಅಪ್ಪ ಅಮ್ಮಂಗಿದು ಗೊತ್ತಾಗಲಿಲ್ಲ ಅಂದರೆ ದಿಸ್ ಈಸ್ ಕಾಲ್ಡ್ ಫೂಲಿಶ್ನೆಸ್, ಮೂರ್ಖತನ. ಯಾರು ಸೋಲಿಗೆ ಮತ್ತೊಬ್ಬರನ್ನು ಹೊಣೆಗಾರರನ್ನಾಗಿ ಮಾಡ್ತಾರೋ ಅವರಿಗೆ ರಣಹೇಡಿ ಅಂತ ಕರೀತಾರೆ. ರಣಹೇಡಿ ಅಂದರೆ ಯಾರು ಗೊತ್ತಾ? ಯುದ್ಧದಲ್ಲಿ ಸೋಲೋರಲ್ಲ, ಸೋತಿದ್ದಕ್ಕೆ ಬೇರೆಯವರನ್ನು ಹೊಣೆಗಾರರನ್ನಾಗಿ ಮಾಡೋದು. ಭಾಳ ಜನ ಸ್ಟೂಡೆಂಟ್ಸ್ ಫೇಲ್ ಆದ ತಕ್ಷಣ ಏನು ಮಾಡ್ತಾರೆ ಹೇಳಿ? ನನ್ನ ಹಣೆಯಾಗ ಅದು ಬರೆದಿಲ್ಲ ರೀ, ನನ್ನ ಹಣೆಯಾಗ ದೇವ್ರು ಏನಾದರೂ ಬರೆದಿದ್ರೆ ನಾನು 100ಕ್ಕೆ 100 ರ್ಯಾಂಕ್ ಬರ್ತಿದ್ದೆ ಅಂತಾರೆ. ಆಮೇಲೆ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂತಾರೆ. ಹಣೆ ಬರಹ, ಅದೃಷ್ಟ, ತಂದೆ ತಾಯಿ ಅವಿದ್ಯಾವಂತರು, ಇದೆಲ್ಲ ಶುದ್ಧ ಸುಳ್ಳು, ಮೂರ್ಖರು ಹೇಳೋ ಮಾತು. ಯಾರಿಗೆ ಮೊದಲಿನಿಂದಲೂ ಕೂಡ ಗೆಲ್ಲುತ್ತೀನಿ ಅನ್ನೋ ವಿಶ್ವಾಸ ಇರ್ತದೋ, ಮಾಡೇ ಮಾಡ್ತೀನಿ ಅನ್ನೋ ಛಲ ಇರ್ತದೋ, ಅವ್ರ ಮುಂದೆ ಯಾವ ಕೆಲಸನೂ ಕೂಡ ದೊಡ್ಡದಲ್ಲ, ಯಾವ ಕೆಲಸನೂ ಕೂಡ ದೊಡ್ಡದಲ್ಲ. ಸೆನೆಕಾ ಅಂತ ಒಬ್ಬರು ದೊಡ್ಡ ತತ್ವಶಾಸ್ತ್ರಜ್ಞರು ಒಂದು ಮಾತು ಹೇಳಿದ್ದಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಸಂಗತಿ ಅಂದರೆ ಕೆಲಸ, ಸಂಗತಿಗಳು ಕಠಿಣವಾಗಿರುತ್ತವೆ ಎಂದು ನಾವು ಅವುಗಳನ್ನು ಪ್ರಯತ್ನಿಸುವುದಿಲ್ಲ ಎಂದಲ್ಲ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ ಇದನ್ನು. ಸಂಗತಿಗಳು ಕಠಿಣವಾಗಿರುತ್ತವೆ ಎಂದು ನಾವು ಅವುಗಳನ್ನು ಪ್ರಯತ್ನಿಸುವುದಿಲ್ಲ ಎಂದಲ್ಲ, ನಾವು ಪ್ರಯತ್ನಿಸದಿರುವುದರಿಂದಲೇ ಅವು ಕಠಿಣವಾಗಿರುತ್ತವೆ. ನಿಮಗೆ ಗೊತ್ತಾ, ಈ ಜಗತ್ತಿನಲ್ಲಿ ಕಠಿಣ ಅನ್ನೋ ವಸ್ತು, ವಿಷಯ, ಕೆಲಸ ಯಾವುದೂ ಇಲ್ಲ, ಯಾವುದೂ ಇಲ್ಲ. ನಮ್ಮ ತಲೆಯಲ್ಲಿ ನಾವು ಹಾಕ್ಕೊಂಡು ಬಿಟ್ಟಿರ್ತೀವಿ, ಇದು ನಮಗೆ ಬರಲ್ಲ, ಇದು ಕಠಿಣ ಇದೆ, ಇದು ತಿಳಿಯಲ್ಲ. ನಾವು ಪ್ರಯತ್ನ ಮಾಡದೇ ಇರೋದ್ರಿಂದ, ನಾವು ಪರಿಶ್ರಮ ಹಾಕದೇ ಇರೋದ್ರಿಂದ, ನಾವು ಆಸೆ ಇಟ್ಕೊಳ್ಳದೇ ಇರೋದ್ರಿಂದ ಸರಳ ಕೆಲಸನೂ ಕೂಡ ಕಠಿಣ ಆಗಿಬಿಟ್ಟಿರುತ್ತೆ. ಈಗ ನಾವು ಯಾವುದು ಕಠಿಣ ಅಂತೀವೋ ಅದೇ ವಿಷಯದಲ್ಲಿ, ಅದೇ ಕೆಲಸದಲ್ಲಿ ಬೇರೆಯವರು ಯಶಸ್ಸಾಗಿರ್ತಾ ಇರ್ತಾನೆ. ಮತ್ತು ಅವರಿಗೆ ಆಗಿದ್ದು ನಮಗೆ ಯಾಕೆ ಆಗ್ತಾ ಇಲ್ಲ ಅಂದರೆ, ಅವರ ಆಲೋಚನೆಗೂ ನಮ್ಮ ಆಲೋಚನೆಗೂ ವ್ಯತ್ಯಾಸ ಇದೆ. ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್ ಈಸ್ ನಾಟ್ ಲ್ಯಾಕ್ ಆಫ್ ನಾಲೆಡ್ಜ್, ನಾಟ್ ಲ್ಯಾಕ್ ಆಫ್ ಫೆಸಿಲಿಟೀಸ್. ಗೆದ್ದವರಿಗೂ ಮತ್ತು ಸೋತವ್ರಿಗೂ ವ್ಯತ್ಯಾಸ ಏನು ಹೇಳಿ? ಬುದ್ಧಿ ಅಲ್ಲ, ಸೌಲಭ್ಯಗಳಲ್ಲ, ಮನೆ ಸ್ಥಿತಿ ಅಲ್ಲ, ಪರಿಸ್ಥಿತಿ ಅಲ್ಲ, ಮನಸ್ಥಿತಿ. ಮೈಂಡ್ಸೆಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರು ಯಾವುದೇ ಕೆಲಸವನ್ನು ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ, 10 ಸಾರಿ 100 ಸಾರಿ ಇನ್ನೂ ಗೆಲ್ಲುವವರೆಗೂ ಪ್ರಯತ್ನ ಹಾಕ್ತೀನಿ ಅನ್ನುವಂಥ ಮೈಂಡ್ಸೆಟ್ ಇರುತ್ತಲ್ಲ, ಮನಸ್ಥಿತಿ ಇರುತ್ತಲ್ಲ, ಅವ್ರು 100ಕ್ಕೆ 100 ಗೆಲ್ತಾರೆ. ನಾನೀಗ ಬೆಳಿಗ್ಗೆ ಬರಬೇಕಾದ್ರೆ ಒಂದು ನೆನಪಾಯಿತು, ಸುಮ್ಮನೆ ಒಂದು ವಾರ್ತೆ ನೋಡಿದೆ. ನಿಮ್ಗೇನಾದ್ರು ಗೊತ್ತಿರಬೇಕು. ಕಬೀರ್ ಅಂತ ಒಬ್ಬ ಹುಡುಗ ಇದ್ದಾನೆ ಕರ್ನಾಟಕದಲ್ಲಿ. ಡೂ ಯು ನೋ ದಿಸ್? ಗೊತ್ತಿದೆಯಾ? ಕೇಳಿದ್ದೀರಾ? ಟೀಚರ್ಸ್ ಯಾರಾದರೂ ಕೇಳಿರಬೇಕು. ಕಬೀರ್ ಅಂತ ಬಂಟ್ವಾಳ, ನಮ್ಮ ರಾಜ್ಯದ ಒಂದು ತಾಲ್ಲೂಕು ಬಂಟ್ವಾಳ ಆದರೂ ಕೇಳಿದ್ದೀರಾ? ಗೊತ್ತಿದೆಯೋ ಗೊತ್ತಿಲ್ವೋ?
ಬಂಟ್ವಾಳ ತಾಲೂಕಿನಲ್ಲಿ 3J ಅಂತ ಒಂದು ಹಳ್ಳಿ, ಆ ಹಳ್ಳಿಯೊಳಗಿಂದ ಒಬ್ಬ ಹುಡುಗ. ಯಾರ್ಯಾರು ನನ್ನ ಕೈಲಿ ಆಗೋದಿಲ್ಲ ಅಂತಾರಲ್ಲ ಅವರೆಲ್ಲ ಆ ಹುಡುಗನ್ನ ನೋಡಿ ಜೀವನದಲ್ಲಿ ದೊಡ್ಡ ಪಾಠ ಕಲಿಬೇಕು. ನೀವಿವತ್ತೆಲ್ಲ ಮನೆಗೆ ಹೋದ್ಮೇಲೆ ಕಬೀರ್ 3J ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿ ಆ ಹುಡುಗನ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಹುಟ್ಟಿದಾಗ ಹುಡುಗ ಚೆನ್ನಾಗೇ ಇದ್ದಂತೆ, ಅಪ್ಪ ಅಮ್ಮಂಗೆ ಭಾಳ ಖುಷಿಯಾಗಿತ್ತು. ವರ್ಷ 70 ಹೋಗೋದ್ರೊಳಗಡೆ ಏನೋ ಜ್ವರ ಬಂದು ತೊಂದರೆ ಆಯಿತು, ಇಡೀ ಶರೀರ ಊನ ಆಯಿತು, ಅಂಗವಿಕಲತೆ ಬಂತು. ಎಷ್ಟು ಅಂಗವಿಕಲತೆ ಬಂತು ಅಂದರೆ ಆ ಹುಡುಗನಿಗೆ, ಕಬೀರ್ 3J ಅನ್ನೋ ಹುಡುಗನಿಗೆ ಇಡೀ ಶರೀರ ನಿಸ್ತೇಜ. ಕೇವಲ ಬಲಗೈ ಹೆಬ್ಬೆರಳು ಒಂದೇ ಅಲಗಾಡ್ತದೆ. ಏನು ಹೇಳಿ? ಬಲಗೈ ಹೆಬ್ಬೆರಳು ಒಂದೇ ಅಲಗಾಡ್ತದೆ. ಅವನು ಯಾವಾಗ ಜ್ವರ ಬಂತಲ್ಲ ಆವಾಗಿಂದ ನಡೆದಿಲ್ಲ, ಓಡಾಡಿಲ್ಲ, ಶಾಲೆಗೆ ಹೋಗಿಲ್ಲ, ಕಾಲೇಜಸ್ಗೆ ಹೋಗಿಲ್ಲ, ಇನ್ನೇನೂ ಕೆಲಸ ಮಾಡಿಲ್ಲ. ಹಿಂಗೆ ಕೂಡಿಸಿದ್ರೆ ಕೂತ್ಕೊಳ್ಳೋಕೆ ಬರಲ್ಲ ಆ ಹುಡುಗನಿಗೆ. ಒಂದು ಕುರ್ಚೀಲಿ ಹಿಂಗೆ ಕೂಡಿಸಿದ್ರೆ ಇಷ್ಟು ದೊಡ್ಡ ತಲೆ ಇದೆ, ಕುರ್ಚಿಗೆ ತಲೆ ಹಚ್ಚಿ ಹೊರಗೆ ಕೊಂಡೇ ಕೂತ್ಕೋಬೇಕು, ಸಪೋರ್ಟ್ ಬೇಕು. ಪೂರ್ಣ ಹಿಂಗೆ ಎತ್ಕೊಂಡೇ ಕರ್ಕೊಂಡು ಹೋಗ್ಬೇಕು. ಅಂಥ ಕಬೀರ್, ಅಹಮ್ಮದ್ ಕಬೀರ್, ಅವನ ಹೆಸರು ಅಹಮ್ಮದ್ ಕಬೀರ್, ಇಡೀ ವರ್ಲ್ಡಲ್ಲಿ ಯಾರೂ ಮಾಡಲಾರ್ದ ಕೆಲಸ ಆ ಹುಡುಗ ಮಾಡಿದ. ಏನು ಗೊತ್ತಾ? ಬರೀ ಬಲಗೈ ಹೆಬ್ಬೆರಳು ಮೂಮೆಂಟಿಂದ ವಿಡಿಯೋ ಎಡಿಟಿಂಗ್ ಮಾಡೋ ಕೆಲಸ ಮಾಡ್ತಾನೆ. ಎಷ್ಟೋ ಜನ ಅವನ ಮನೆಗೆ ಹೋಗಿ ಅವನು ಇಂಟ್ರ್ಯೂ ಮಾಡ್ತಿದ್ದಾರೆ. ನಾವು ಈಸ್ ಎ ಹೀರೋ. ಯಾರು ಆಗೋದಿಲ್ಲ ಅಂತಾರಲ್ಲ ಅವರು ಅಂಗವಿಕಲರು, ಇವರು ಅಂಗವಿಕಲರಲ್ಲ, ಇವರು ವಿಕಲಚೇತನ ಅಲ್ಲ. ಶರೀರ ಎಲ್ಲ ಏನೂ ಮಾಡೋದಕ್ಕಾಗದೇ ಇರೋ ಪರಿಸ್ಥಿತಿ ಇದ್ದರೂ ಕೂಡ ಏನಾದರೂ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇದೆಯಲ್ಲ, ಅವರು ದುರ್ಬಲರಲ್ಲ. ಶರೀರ ಎಲ್ಲ ಚೆನ್ನಾಗಿದ್ದು ನನ್ನ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅಂತಾರಲ್ಲ ಅವರಿಗೆ ಅಶಕ್ತರು, ದುರ್ಬಲರು ಅಂತ ಕರೀತಾರೆ. ನಾವು ಹ್ಯಾಂಡಿಕ್ಯಾಪ್ಟ್ಸ್. ಯಾಕೆಂದರೆ ಕೈ ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ಭಗವಂತ ತಲೆ ಚೆನ್ನಾಗಿ ಕೊಟ್ಟಿದ್ದಾನೆ, ಕಣ್ಣು ಚೆನ್ನಾಗಿ ಕಾಣಿಸ್ತವೆ, ಕಿವಿ ಕೇಳಿಸ್ತದೆ, ಮಾತಾಡ್ಲಿಕ್ಕೆ ಬರ್ತದೆ, ಇಷ್ಟೆಲ್ಲ ಇದ್ದು ಇನ್ನೂ ನಾವು ಏನೂ ಮಾಡಿಲ್ಲ ಅಂದರೆ 100% ನಾವು ವಿಕಲಚೇತನರು. ಅಷ್ಟೆಲ್ಲ ಇದ್ದು ಅವರು ಅಂಥ ಕೆಲಸ ಮಾಡಿದ್ದಾರೆ ಅಂದರೆ ಅವರು ತುಂಬ ಶ್ರೇಷ್ಠವಾದ ವ್ಯಕ್ತಿ. ಯಾರೋ ಕೇಳ್ತಾ ಇದ್ರು ಬೆಳಿಗ್ಗೆ ಇಂಟ್ರ್ಯೂ ಅಲ್ಲಿ ಅವ್ರನ್ನ, ಕಬೀರ್ ಅವರೇ ನೀವು ಶಾಲೆಗೆ ಹೋಗಿಲ್ಲ, ಕಾಲೇಜಿಗೆ ಹೋಗಿಲ್ಲ, ನಿಮ್ಗೆ ಎಷ್ಟು ಭಾಷೆ ಬರುತ್ತೆ ಅಂತ. ನನಗೆ ಆಶ್ಚರ್ಯ ಆಗಿಬಿಡ್ತು, ಮೈ ಮೇಲೆಲ್ಲ ಒಂಥರ ರೋಮಾಂಚನ ಆದಂಗೆ ಅನ್ನಿಸ್ತು. ಹುಡುಗ ಹೇಳ್ತಾನೆ, ಐ ನೋ ಕನ್ನಡ, ಇಂಗ್ಲೀಷ್, ಹಿಂದಿ, ಮಲಯಾಳಂ, ತಮಿಳು ಮತ್ತು ತುಳು, ಇನ್ನೊಂದು 3-4 ಭಾಷೆ ಸಣ್ಣದಾಗಿ ಬರುತ್ತೆ. ಮೈ ಗುಡ್ನೆಸ್. ಹುಟ್ಟಿದಾಗಿಂದ ಎದ್ದು ನಡೆದಾಡದೇ ಇರುವಂಥ ಒಬ್ಬ ವಿಕಲಚೇತನ ವ್ಯಕ್ತಿ 8-10 ಭಾಷೆಗಳನ್ನು ನಿರರ್ಗಳವಾಗಿ ಮಾತಾಡ್ತಾನೆ, ಕೇಳ್ತಾನೆ, ತಿಳ್ಕೊಳ್ತಾನೆ ಅಂದರೆ ನಮ್ಗೆ ಯಾಕಾಗಲ್ಲ? ನಮಗೇನು ಕೊರತೆ ಇದೆ? ನಮ್ಮ ಕೈಯಿಂದ ಯಾಕೆ ಆಗ್ತಾ ಇಲ್ಲ ಅಂತ ನಾವು ಆಲೋಚನೆ ಮಾಡಬೇಕು. ಚೆನ್ನೈಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅದನ್ನು ಹೋಗಿ ನೋಡಿ ನೀವು. ಅಕ್ರಮ್ ಅಂತ ಅವನ ಹೆಸರು. ಹೇಳಿ, ಅಕ್ರಮ್. ಆ ಹುಡುಗದ ವಿಶೇಷ ಏನಂದರೆ 14 ವರ್ಷ ಅಂದರೆ 8ನೇ ಕ್ಲಾಸ್, ಅಥವಾ 15-16ನೇ ವರ್ಷ ಅಂದರೆ 9ನೇ ಕ್ಲಾಸ್ 10ನೇ ಕ್ಲಾಸ್, ನಿಮ್ಮ ವಯಸ್ಸಿನ ಹುಡುಗ. ಅವನದೇನು ಸ್ಪೆಷಾಲಿಟಿ ಅಂದರೆ ಜಗತ್ತಿನ 400 ಭಾಷೆಗಳಲ್ಲಿ ಆತ ಮಾತನಾಡ್ತಾನೆ. ವಾಟ್ ಇಟ್ ಶೋಸ್. ಏನು ಆಶ್ಚರ್ಯ ಅಲ್ಲ? ನಮಗೆ ನಮ್ಮ ಮಾತೃಭಾಷೆ ಒಂದಲ್ಲೇ ಸ್ಪಷ್ಟವಾಗಿ ಮಾತನಾಡೋದಕ್ಕೆ ಬರೋದಿಲ್ಲ. ಬೆಬೆ ಅಂತಿರ್ತೀವಿ. ಬಾರೋ, ಒಂದು ಪುಟ್ಟು ಭಾಷಣ ಮಾಡು, ನಿರೂಪಣೆ ಮಾಡು, 4 ಜನ ಮನೆಗೆ ಬಂದಿದ್ದಾರೋ ಎಲ್ಲರನ್ನೂ ಒಳಗೆ ಕರ್ಕೊಳ್ಳೋ ಅಂತಂದರೆ 9ನೇ ಕ್ಲಾಸ್ 10ನೇ ಕ್ಲಾಸಿಗೆ ಬಂದರು ಬೆಬೆ ತೆತೆ ಮಾಡ್ತಿರ್ತಾರೆ. 14ನೇ ಕ್ಲಾಸಿನ ಒಬ್ಬ ಹುಡುಗ 400 ಭಾಷೆಗಳನ್ನು ಬಲ್ಲ, 60-70 ಭಾಷೆಗಳಲ್ಲಿ ಅಧಿಕೃತವಾಗಿ ಬರೀತಾನೆ, ಓದ್ತಾನೆ, ವ್ಯವಹಾರ ಮಾಡ್ತಾನೆ ಅಂದರೆ ಅಸಾಧ್ಯ ಅನ್ನೋದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಮ್ಮ ಮನಸ್ಸಲ್ಲಿ ಇಂಥ ಆಲೋಚನೆಯನ್ನು ವಿದ್ಯಾರ್ಥಿಗಳಾದಾಗಲೇ ನಾವು ತುಂಬಿಕೋಬೇಕು. ಇಟ್ಸ್ ಎ ಬೆಸ್ಟ್ ಸ್ಟೇಜ್. ಇದೊಂದು ಒಳ್ಳೆಯ ಅವಕಾಶ. ನಾವು ವಿದ್ಯಾರ್ಥಿ ಇದ್ದಾಗ ಮೊಟ್ಟ ಮೊದಲಿಗೆ ನಮ್ಮ ತಲೆಯಲ್ಲಿ ಯಾವ ವಿಚಾರ ತುಂಬ್ಕೋಬೇಕು ಅಂದರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ, ನನಗೆ ತುಂಬ ಶಕ್ತಿ ಇದೆ, ನಿಸರ್ಗ ನನಗೆ ಯೋಗ್ಯವಾದ ಸಾಮರ್ಥ್ಯವನ್ನು ಕೊಟ್ಟಿದೆ, ನಾನು ಅಶಕ್ತ ಅಲ್ಲ, ಕೈಲಾಗದವನಲ್ಲ, ಕೈಲಾಗದವಳಲ್ಲ,
ನಾನು ಓದ್ತೇನೆ, ಬರೀತೇನೆ, ಬೆಳೀತೇನೆ, ಸಾಧಿಸ್ತೇನೆ ಅನ್ನುವಂಥ ಆಲೋಚನೆ ಇರಬೇಕು. ಪರಿಧಿ ಅಂತ ಒಬ್ಬ ಹುಡುಗಿ ಇದ್ದಾಳೆ, ಕೇಳಿದ್ದೀರಾ? ಪರಿಧಿ ಕೇಳಿದ್ದೀರಾ? ಕೇಳಿಲ್ಲ. ಇವತ್ತು ಆಕೆದು ನೋಡಿ ಹೋಗಿ ಯೂಟ್ಯೂಬಲ್ಲಿ. ನಿಮಗೆ ಯೂಟ್ಯೂಬ್ ಅಂದರೆ ಗೊತ್ತಾ? ನಿಮಗೆ ಯೂಟ್ಯೂಬ್ ಅಂದರೆ ಗೊತ್ತಾ? ನಿಮಗೆ ಯೂಟ್ಯೂಬ್ ಅಂದರೆ ಗೊತ್ತಾ? ಏಕೆಂದರೆ ಪಾಪ ಬಹಳ ಜನ ವಿದ್ಯಾರ್ಥಿಗಳು, ಅದರಲ್ಲಿ SSLC PUC ಓದೋರು ಯೂಟ್ಯೂಬ್ ಮುಟ್ಟಲ್ಲ. ಪಾಪ ನೀವು ಹಾಗೆ ಇರಬೇಕು ಅಂದ್ಕೊಂಡಿದ್ದೀನಿ. ಅಯ್ಯೋ ದೇವರೇ, ಏನು ಸಾರ್ ಏನು ಹೇಳ್ತಾ ಇದ್ದೀರಿ? ನಮ್ಮ ಪ್ರಾಣ ಅದು. ನಾವು ಪ್ರತಿದಿನ ಪುಸ್ತಕ ಬೇಕಾದ್ರೆ ಮುಟ್ಟಲ್ಲ, ಮೊಬೈಲ್ ಬಿಡಲ್ಲ. ಇನ್ನು ಕೆಲವರು ದರಿದ್ರಿದ್ದಾರೆ, ಅವ್ರು ಊಟ ಬೇಕಾದ್ರೆ ಬಿಡ್ತಾರೆ. ಇನ್ನು ಥೋಡೆ ಮಂದಿ ಇದ್ದಾರೆ, ಅವ್ರು ಎದ್ದ ತಕ್ಷಣ ಹಾಸಿಗೆಯಾಗಿ ಫಸ್ಟ್ ಕೈಯಾಗ ಅದ ಸಿಗಬೇಕು. ಯಾವಾಗ ಅದನ್ನು ತಿಕ್ಕಿ ಮೇಲೆ ಸರಿಸಿ ಓಪನ್ ಮಾಡಿ ನೋಡ್ತಾರೋ ಅವಾಗಲೇ ಜ್ಞಾನೋದಯ ಆಗ್ತದೆ. ನಿಮಗೆ ನೋಡಿ, ವಯಸ್ಸಿನಲ್ಲಿ ನಿಮಗಿಂತ ದೊಡ್ಡವನಾಗಿರೋದ್ರಿಂದ ಈ ಮಾತು ಹೇಳ್ತಾ ಇದ್ದೇನೆ. ಯಾರಿಗೆ ಸಾಧಿಸಬೇಕಾದ ಗುರಿ ಬಿಟ್ಟು ಬೇರೆ ಎಲ್ಲ ವಿಷಯಗಳು ನಗಣ್ಯ ಅನ್ನಿಸೋದಿಲ್ವೋ ಅವ್ರು ಸಾಧಿಸೋಕ್ಕಾಗಲ್ಲ. ಲಿಸನ್ ಇಟ್ ಕೇರ್ಫುಲಿ, ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. ಸಾಧಿಸಬೇಕಾದ ಗುರಿಯನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳು ನಗಣ್ಯ, ಎಲ್ಲವೂ ಪಕ್ಕಕ್ಕೆ ಸರಿದು ಬಿಡಬೇಕು. ಓನ್ಲಿ ಟಾರ್ಗೆಟ್, ಅವ್ರು ಮಾತ್ರ ಗೆಲ್ಲೋದಕ್ಕೆ ಮುಖ್ಯ. ಯಾರಿಗೆ ಸಾಧಿಸುವ ವಿಷಯವೊಂದನ್ನು ಬಿಟ್ಟು ಬಾಕಿ ಎಲ್ಲ ಮುಖ್ಯ ಆಗ್ತೋ ಅವ್ರು ಗೆಲ್ಲೋದಕ್ಕಾಗಲ್ಲ. ಅದನ್ನು ಬಕೋಧ್ಯಾನ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಏನಂತ ಕರೀತಾರೆ ಹೇಳಿ? ಬಕೋಧ್ಯಾನ. ಸಾರಸ್ ಕ್ರೇನ್. ಆ ಪಕ್ಷಿ ನೀರ ಮೇಲೆ ನಿಂತಿರ್ತದೆ, ಅದಕ್ಕೆ ಎರಡು ಕಾಲು ಇದ್ದರೂ ಕೂಡ ಸಾರಸ್ ಕ್ರೇನ್ ಯಾವಾಗಲೂ ಒಂದೇ ಕಾಲ ಮೇಲೆ ನಿಂತಿರ್ತದೆ. ಅದ್ರ ಮುಂದೆಗಡೆ ಹುಳು, ಹುಪ್ಟಿ, ಕಪ್ಪೆ ಏನೇನೋ ಹರಿದಾಡ್ತವೆ. ಯಾವ ಕಡೆನೂ ಅದು ಗಮನ ಹರಿಸಲ್ಲ. ತನಗೆ ಬೇಕಾದಂಥ ಒಂದು ಮೀನು ಬಂದಾಗ ತಕ್ಷಣ ತನ್ನ ಕೊಕ್ಕನ್ನು ನೀರೊಳಗಡೆ ಹಾಕಿ ಪಕ್ಕಂತ ಇಟ್ಕೊಂಡು ಚಕ್ ಅಂತ ಹಾರಿ ಹೋಗಿಬಿಡ್ತದೆ. ದಟ್ ಈಸ್ ಕಾಲ್ಡ್ ಬಕೋಧ್ಯಾನ. ಸ್ಟೂಡೆಂಟ್ ಆದವರಿಗೆ ಸಾಧಿಸಬೇಕಾದ ಗುರಿ ಕಡೆ ಮಾತ್ರ ಗಮನ ಇರಬೇಕು. ಅವೆಲ್ಲ ಏನು ಮಾಡ್ತೀರಿ? ಈಗಂತೂ ಭಾಳ ಜನ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಗುಣಮಟ್ಟವನ್ನು, ಏಕಾಗ್ರತೆಯನ್ನು, ಮನೋಸಾಮರ್ಥ್ಯವನ್ನು ವಿನಾಕಾರಣ ಹಾಳು ಮಾಡಿಕೊಳ್ತಾ ಇರೋದೇ ಮೊಬೈಲ್ ನೋಡಿ. ಎಷ್ಟೋ ಜನ ವಿದ್ಯಾರ್ಥಿಗಳು ರಾತ್ರಿ 11-12 ಆದ್ರೂ ಇಡಲ್ಲ, ಅದನ್ನು ಪುಸ್ತಕನೇ ಹಿಡಿಯಲ್ಲ, ಮೊಬೈಲ್ ಮಾತ್ರ ಬಿಡಲ್ಲ. ನೀವು ಹಾಗೆ ಮಾಡಬಾರ್ದು. ಆದರೆ ಇಂಥ ಪ್ರೇರಣಾತ್ಮಕ ಅಂಶಗಳನ್ನು ಹೀಗೆ ಸಾಮೂಹಿಕವಾಗಿ ನೀವು ನೋಡಿದರೆ ತಪ್ಪಲ್ಲ. ನಿಮ್ಮ ಸ್ಕೂಲಲ್ಲಿ ಇದೆಯಾ ಹೀಗೆ ಎಲ್ಲರಿಗೂ ಹಚ್ಚೋದು? ಅದರಲ್ಲಿ ಹಚ್ಚಿ ತೋರಿಸಿ ಇದನ್ನು. ಪರಿಧಿ, ರಿಮೆಂಬರ್ ದ ನೇಮ್. ನಾ ಈಗ 3 ಹೆಸರು ಹೇಳಿದೆ. ನಂಬರ್ 1 ಅಹಮ್ಮದ್ ಕಬೀರ್, ಬಾಸ್. ಇಡೀ ದೇಶಾದ್ಯಂತ ಅವನ ವ್ಯವಹಾರ ನಡೀತಾ ಇದೆ, ಇಡೀ ಶರೀರ ನಿಸ್ತೇಜ ಇದೆ. ಒಂದೇ ಒಂದು ಬೆರಳು ಹೀಗೆ ಅಲಗಾಡಿಸಿ ಮೊಬೈಲ್ ಮೇಲೆ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾನೆ. ನಂಬರ್ 2 ಅಕ್ರಮ್, 400 ಭಾಷೆಗಳಲ್ಲಿ ಮಾತಾಡ್ತಾನೆ, ವ್ಯವಹಾರ ಮಾಡ್ತಾನೆ. ನಂಬರ್ 3 ಪರಿಧಿ. ಈ ಕಡೆ ನೋಡಿ, ಪರಿಧಿ ನಿಮಗಿಂತ ಸಣ್ಣಾಕೆ, ನಮಗಿಂತ ಸಣ್ಣಾಕೆ. ಇಲ್ಲಿ ಎಷ್ಟು ಜನ ಇದೀವಲ್ಲ, ಇಷ್ಟು ಜನರಿಗಿಂತ ಸಣ್ಣಾಕೆ ವಯಸ್ಸಿನಲ್ಲಿ. ಆದರೆ ವಿವೇಕದೊಳಗಡೆ, ಸಾಧನೆಯೊಳಗಡೆ ನಮ್ಮೆಲ್ಲರಿಗಿಂತ ಆಕೆ ದೊಡ್ಡ ಆಕೆ. ಯಾಕೆ ಅಂದರೆ ಆಕೆ ಭಗವದ್ಗೀತೆಯನ್ನು ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಅರಿದು ಕುಡಿದು ಬಿಟ್ಟಿದ್ದಾಳೆ, ಕಂಠಸ್ಥ. ಆಕೆನೇ ಒಂದು ಇಂಟ್ರೋಲ್ಲಿ ಹೇಳ್ತಾಳೆ, ನಾನೊಂದು 7 ಸರಿ ಭಗವದ್ಗೀತೆ ಓದಿದ್ದೀನಿ. 700 ಶ್ಲೋಕ ಇದ್ದಾವೆ, 18 ಅಧ್ಯಾಯ, 7 ಸರಿ ಓದಿದ್ದೀನಿ. ಮಕ್ಕಳೇ, ನಿಮ್ಗೆ ಆಶ್ಚರ್ಯ ಆಗಬೇಕು, ಪರಿಧಿ ಇಂಟ್ರೂ ಮಾಡೋದಕ್ಕೆ ಯುರೋಪ್ನಿಂದ ಬರ್ತಾ ಇದ್ದಾರೆ. ಆಕೆ ಟಿ ವಿ ಪ್ರೋಗ್ರಾಮಲ್ಲಿ ನಿಂತ್ಕೊಂಡು ಏನು ಫ್ಲೂಯೆಂಟಾಗಿ ಮಾತಾಡ್ತಾಳೆ, ಏನು ಕರಾರುವಕ್ಕಾಗಿ ಮಾತಾಡ್ತಾಳೆ, ಏನು ಆಕೆನೇ ಹೇಳ್ತಾಳೆ. ಇದನ್ನು ಎಲ್ಲರೂ ಮಾಡ್ಬೋದು. ನಾನೇನು ಹೀಗೆ ಗೀತೆಯನ್ನು ಓದಿಕೊಂಡು ಕಲ್ತ್ಕೊಂಡು ತಯಾರಿ ಮಾಡಿದನಲ್ಲ, ಇದನ್ನು ನೀವು ಎಲ್ಲರೂ ಮಾಡ್ಬೋದು. ಇಷ್ಟೇ ಏನು ಆಗುತ್ತೆ ಅನ್ನೋದು ಮನಸ್ಸಲ್ಲಿ ಇರಬೇಕು. ನಾನು ಹೀಗೆ ಮಾಡಿದ್ದೀನಲ್ಲ, ಇದಕ್ಕೆ ಕಾರಣ ನಾನೇ. ಯಾಕೆ ಅಂದರೆ ನಾನು ಚಿಕ್ಕವಳಿದ್ದಾಗಿಂದಲೂ ಶ್ರದ್ಧೆಯಿಂದ ಪ್ರಯತ್ನ ಮಾಡಿದೆ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉದ್ಧರೇದಾತ್ಮನಾತ್ಮಾನಾಂ ಆತ್ಮಾನಾಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಅಂತ ಹೇಳ್ತಾನೆ.
ಏ ಅರ್ಜುನ, ನಿಮಗೆ ಗೊತ್ತಾ ಮಹಾಭಾರತ? ಮಹಾಭಾರತ ಗೊತ್ತಾ? ಅದೇ ರಾಮ ರಾವಣ ಬರ್ತಾರಲ್ಲ. ಓ, ಅದು ರಾಮಾಯಣನ. ನೋಡಿ, ನಿಮ್ಮಷ್ಟು ಬುದ್ಧಿವಂತ ಅಲ್ಲ ನಾನು. ಮಹಾಭಾರತದಲ್ಲಿ ಯಾರೋ ಬರ್ತಾರಲ್ಲ? ಓ, ಕೌರವರು ಮತ್ತು ಪಾಂಡವರು ಬರ್ತಾರೆ. ಕೌರವರು 5 ಜನ, ಪಾಂಡವರು 101 ಜನ. ಓ ಸರಿ, ಸಾರಿ. ನನಗೆ ಇವು ಗೊತ್ತೇ ಆಗೋದಿಲ್ಲ, ನೋಡಿ, ಬುದ್ಧಿ ಸರಿ ಇಲ್ಲ ನಾನು. ಪಾಂಡವರು 5 ಜನ, ಕೌರವರು 101 ಜನ. ಅವರಿಬ್ಬರಿಗೂ ಯುದ್ಧ ಆಗುತ್ತಲ್ಲ. ಎಲ್ಲಾಗುತ್ತೆ ಯುದ್ಧ? ವೆರಿ ಗುಡ್. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಎಷ್ಟು ಕಡೆ ಭಾಷಣ ಮಾಡ್ಲಿಕ್ಕೆ ಹೋಗಿದ್ದೀನಿ, ನೀವು ಒಬ್ಬರೇ ಇದಕ್ಕೆ ಸರಿಯಾದ ಉತ್ತರ ಕೊಟ್ಟವರು. ಇಲ್ಲ ನಗಬೇಡಿ, ನಿಜ ಹೇಳ್ತಾ ಇದ್ದೀನಿ ನಾನು. ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತು ಅಂತ ಹೇಳಿ ನೀವು ಅಷ್ಟೇ ಹೇಳಿದವರು. ಉಳಿದವ್ರು ಯಾಕೆ ಹೇಳಿದ್ರು? ಅವ್ರದ್ದೇ ಕುರುಕ್ಷೇತ್ರ ಆಗಿದೆ. ಯಾರು ಓದಲ್ಲ ಮಹಾಭಾರತ ರಾಮಾಯಣ ಎಲ್ಲ ಓದಲ್ಲ. ಭಾಳ ಜನ ಸ್ಟೂಡೆಂಟ್ಸು ಸ್ಕೂಲಲ್ಲಿರೋ ಟೆಕ್ಸ್ಟು, ಸ್ಕೂಲಲ್ಲಿರೋ ಪಾಠ ಮಾತ್ರ ಓದ್ತಾರೆ. ದೊಡ್ಡತನ ಅದು. ಬೇರೆ ಬೇರೆ ಪುಸ್ತಕಗಳನ್ನು ಓದಬೇಕು, ಜ್ಞಾನ ಕ್ಷಿತಿಜ ವಿಸ್ತಾರ ಆಗುತ್ತೆ. ದೇखेंगे. ಮಹಾಭಾರತ ನಡೆದಿರುತ್ತಲ್ಲ, ಕುರುಕ್ಷೇತ್ರದಲ್ಲಿ ಯುದ್ಧ. ಈ ಕಡೆ ಎಲ್ಲ ಕೌರವರು ನಿಂತ್ಕೊಂಡಿರ್ತಾರೆ, ಈ ಕಡೆ ಎಲ್ಲ ಪಾಂಡವರು. ಅವ್ರಿಗೆ ಸಹಾಯ ಮಾಡೋರು ಆ ಕಡೆ, ಇವರಿಗೆ ಸಹಾಯ ಮಾಡೋರು ಈ ಕಡೆ. 18 ಅಕ್ಷೋಹಿಣಿ ಸೈನ್ಯ. ಯುದ್ಧ ಚಾಲೂ ಆಯಿತು. ಎಲ್ಲ ಶಂಕ ಊದಿದ್ರು, ನಗಾರಿ ಬಾರಿಸಿದ್ರು. ಇನ್ನೇನು ಹಿಂಗೆ ಯುದ್ಧ ಚಾಲೂ ಮಾಡಬೇಕು, ನಾವಲ್ಯ ಅಂದ ಅರ್ಜುನ. ನನ್ನ ಕೈಲಿ ಆಗೋದಿಲ್ಲ. ಹುಚ್ಚ, ಇಷ್ಟು ಮಂದಿ ಕೂಡಿಸಿದಿ ಯುದ್ಧ ಮಾಡಬೇಕು ಅಂತ. ನಡಿ ಯುದ್ಧ ಮಾಡುವಂಥ ಕೃಷ್ಣ. ಇವು ಕೈಯಾಗಿಂದ ಬಾಣ ಬಿಲ್ಲು ಕೆಳಗಿಟ್ಟು ರಥದಾಗಿಂದ ಕೆಳಗೆ ಹಿಂಗೆ ಕೈ ಕುತ್ಕೊಂಡ್ಬಿಟ್ಟ. ಯಪ್ಪ, ಮ್ಯಾಥಮೆಟಿಕ್ಸ್ ಎಷ್ಟು ಟಫ್ ಐತಿಲಿ ಅಂತ ನಾವು ಮಾಡ್ತೀವಲ್ಲ ಎಕ್ಸಾಮ್ ಬಂದಾಗ, ಸೇಮ್ ಹಂಗೆ. 9 ವರ್ಷ ಶಾಲೆ ಮುಗಿಸಿ 10ನೇ ವರ್ಷನೂ ಮುಗಿಸಿ 10ನೇ ಕ್ಲಾಸ್ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಕೆಲವರಿಗೆ ಜ್ವರ ಬರ್ತಾವೆ. ಗೊತ್ತಾ ನಿಮಗೆ? ಥೋಡೆ ಮಂದಿನ ಎಕ್ಸಾಮ್ ಹಾಲ್ನಾಗಿಂದ ಹೊತ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಅರ್ಜುನನ ವಂಶಸ್ಥರು. ಅವ ಹಂಗೆ ಮಾಡಿದ. ಅರ್ಜುನ್ ಯುದ್ಧ ಹೂಡಿದವನೇ ಅವನು. ಮಹಾಭಾರತ ಯುದ್ಧ ಮಾಡೋದಕ್ಕೆ ಎಲ್ಲರನ್ನೂ ಸಂಹಾರ ಮಾಡ್ತೀನಿ, ನಡಿ ಯುದ್ಧ ಮಾಡುವ ಅಂತ ಕರ್ಕೊಂಡ್ಬಂದ ಅವ. ಯಾರು? ಈಗೇನಂತಾನ? ನಾವು ಒಲ್ಯ ಅಂದ್ರೆ ನಿಮ್ಮ ಕಾಲು ಬೀಳ್ತಾರೆ, ನನ್ನ ಬಿಡ್ರಲ್ಲ. ಹುಚ್ಚ ಅಂದ ಶ್ರೀಕೃಷ್ಣ ಪರಮಾತ್ಮ. ಕ್ಲೈಬ್ಯಂ ಮಾಸ್ಮ ಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಹೇ ಅರ್ಜುನ, ಮೊದಲು ನನ್ನ ಕೈಲಿ ಆಗುವುದಿಲ್ಲ ಅಂತ ನಿನ್ನ ಮನಸ್ಸಿನಾಗಿದೆಯಲ್ಲ, ಅದನ್ನು ತೆಗೆದು ಹೊರಗೆ ಹಾಕೋ. ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಹೃದಯ ದೌರ್ಬಲ್ಯ ಅಂತ ಕರೀತಾರೆ. ನೀನು ವೀರ ಕಣೋ. ಶಿವನ ಜೊತೆ ಯುದ್ಧ ಮಾಡಿ ಪಾಶುಪತಾಸ್ತ್ರವನ್ನು ಪಡೆದಂಥವು ನೀನು. ತ್ರಿಲೋಕ ವೀರ ನೀನು, ಜಗದೇಕ ವೀರ ನೀನು. ಇಂಥ ವೀರ, ಇಂಥ ಶೂರ ತಗೋತ ಹಣಿ ಕೈ ಕೊಟ್ಕೊಂಡು ಕೂತ್ಕೊಂಡಿರೋ ಏಳು ಮ್ಯಾಕ್ ಅಂತಾನೆ ಶ್ರೀಕೃಷ್ಣ. ನೀವು ಅಂತಾನ ಖರೇನ? ನನ್ನ ಕೈಲಾಗ್ತದೆ? ಉದ್ಧರೇದಾತ್ಮನಾತ್ಮಾನಾಂ ಆತ್ಮಾನಾಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನ. ಏ ಅರ್ಜುನ, ಈ ಜಗತ್ತಿನಲ್ಲಿ ನಿನ್ನನ್ನು ಉದ್ಧಾರ ಮಾಡೋ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಈ ಜಗತ್ತಿನಲ್ಲಿ ನೀನೇನಾದರೂ ಶೂರ ಆದರೆ, ವೀರ ಆದರೆ, ಧೀರ ಆದರೆ, ಯಶಸ್ವಿ ವ್ಯಕ್ತಿ ಆದರೆ ಅದಕ್ಕೆ ನೀನೇ ಕಾರಣ. ಒಂದು ವೇಳೆ ನೀನೇನಾದರೂ ಸೋತು ಹೋದರೆ, ಹಿಂದೆ ಬಿದ್ದರೆ, ಅಶೂರ ಅನ್ನಿಸ್ಕೊಂಡ್ರೆ ಅದಕ್ಕೂ ನೀನೇ ಕಾರಣ. ನೀನೇ ನಿನ್ನ ಮಿತ್ರ, ನೀನೇ ನಿನ್ನ ಶತ್ರು. ನಿನಗೆ ನೀನೇ ರಿಪು. ಯು ಆರ್ ದ ಎನಿಮಿ. ನಿನ್ನ ಶತ್ರು ನೀನೇ. ನನಗಾಗುತ್ತೆ ಅಂದ್ಕೊಂಡ್ಯಾ, ನಿನ್ನ ಫ್ರೆಂಡ್ ನೀನೇ. ನನಗಾಗಲ್ಲ ಅಂದ್ಕೊಂಡ್ಯಾ, ನಿನ್ನ ವೈರಿ ನೀನೇ. ನಡಿ ಹೂಡು ಗಾಂಧೀವ, ಎತ್ತು ಬಾಣ ಅಂದ ನೋಡಿ ಶ್ರೀಕೃಷ್ಣ. ಎದ್ದು ನಿಂತ ಅರ್ಜುನ ಏನು ಪ್ರಕಾಂಡ ಯುದ್ಧವನ್ನು ಮಾಡಿದ. ಎದುರು ಬಂದ ವೈರಿಗಳನ್ನೆಲ್ಲ ಎಲ್ಲ ತರಗೆಲೆಗಳಂತೆ ಹೊರ ಹಾಕಿಬಿಟ್ಟ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಒಳಗಡೆ ಇರುವಂಥ ಆಗಲ್ಲ ಅನ್ನೋ ಆಲೋಚನೆಯನ್ನು ತೆಗೆದು ಹೊರಗೆ ಎಸೆದ್ರೆ ಏನು ಬೇಕಾದ ಸಾಧನೆ ಮಾಡ್ಬೋದು. ನೋಡಿ ಯಾಕೇನೋ ಪರಿಧಿನ 700 ಶ್ಲೋಕ ರೀ. 700 ಶ್ಲೋಕ ಅಂದರೆ ಸಾಮಾನ್ಯನ? ನೋಡಿ ಆ ಮನುಷ್ಯನ ಹೋಲ್ ಬಾಡಿ, ಇಡೀ ಶರೀರ ಹಿಂಗೆ ಇಷ್ಟು ನಾನು ಕೈ ಜಾಸ್ತಿ ಅಲಗಾಡಿಸ್ತಾ ಇದ್ದೀನಿ, ಸುಮ್ಮನೆ ಬೆರಳು ಮಾತ್ರ ಅಲಗಾಡುತ್ತೆ. ಅಕ್ರಮ್ 400 ಭಾಷೆ, ಇದೇನು ಸಣ್ಣ ವಿಷಯನ?
ಹೀಗೆ ಎತ್ತರೆತ್ತರಕ್ಕೆ ಏರಬೇಕು ಅನ್ನೋ ಆಸೆ ನಮಗಿದ್ರೆ ನಾವು ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಏನು ಅಂದರೆ ಆಗಲ್ಲ ಅನ್ನೋ ಆಲೋಚನೆಯನ್ನು ಬಿಟ್ಬಿಡ್ಬೇಕು. ನಾವೇನು ವೀಕಾ? ನಾವು ಅಸಮರ್ಥರ? ನಿಸರ್ಗ ನೋಡಿ ನಮಗೆ ಎಷ್ಟು ಶಕ್ತಿಯನ್ನು ಕೊಟ್ಟಿದೆ, ಎಷ್ಟು ಯೋಗ್ಯತೆಯನ್ನು ಕೊಟ್ಟಿದೆ. ಈ ಶಕ್ತಿ, ಯೋಗ್ಯತೆ, ಸಾಮರ್ಥ್ಯ, ಕೌಶಲ್ಯಗಳನ್ನು ನಾವು ಭವಿಷ್ಯ ನಿರ್ಮಾಣಕ್ಕಾಗಿ ವಿನಿಯೋಗಿಸಬೇಕು. ನಾನೊಂದು ಪುಸ್ತಕ ಓದ್ತಿದ್ದೆ, ಯು ಕ್ಯಾನ್ ವಿನ್. ಪುಸ್ತಕದ ಹೆಸರೇನು? ನೀವು ಗೆಲ್ಲಬಲ್ಲಿರಿ. ಹೆಸರು ಹೆಂಗಿದೆ ನೋಡಿ, ನೀವು ಗೆಲ್ಲಬಲ್ಲಿರಿ, ನೀನು ಗೆಲ್ತೀಯ ಅಂತ ಪುಸ್ತಕ ಹೇಳುತ್ತೆ. ಅದರಲ್ಲಿ ಒಂದು ಸಾಲು ಬರೆದಿದ್ದಾರೆ, ಪ್ರಕೃತಿ ಪಕ್ಷಿಗಳಿಗೆ ಆಹಾರವನ್ನು ನೀಡುತ್ತದೆ, ಹಾಗೆಂದು ಅವುಗಳ ಗೂಡಿನಲ್ಲಿ ಇಟ್ಟಿಲ್ಲ. ಎಷ್ಟು ಚಂದ ಇದೆ ನೋಡಿ. ಪ್ರಕೃತಿ ಎಲ್ಲ ಪಕ್ಷಿಗಳಿಗೂ ಆಹಾರವನ್ನು ನೀಡುತ್ತದೆ, ಹಾಗೆಂದು ಯಾವ ಪಕ್ಷಿಗಳ ಗೂಡಿನಲ್ಲೂ ಆಹಾರವನ್ನು ಇಟ್ಟಿಲ್ಲ. ಯಶಸ್ಸು ನಮ್ಮೆಲ್ಲರ ಹಣೆಯಲ್ಲಿ ಬರೆದಿದೆ, ಹಾಗೆಂದು ಯಾರೋ ನಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡುಕೊಂಡು ಹೋಗುವುದಿಲ್ಲ. ನಾವೇ ಪ್ರಯತ್ನ ಮಾಡಬೇಕು. ಇಲ್ಲಿ ಯಾರಿಗ್ಯಾರು ಬಾಸ್ ಇಲ್ಲ, ಅಣ್ತಮ್ಮ, ಯಾವುದೋ ಫಿಲ್ಮಲ್ಲಿ ಬರುತ್ತಲ್ಲ, ಇಲ್ಲಿ ಯಾರಿಗ್ಯಾರು ಆಗೋದಿಲ್ಲ, ನಮಗೆ ನಾವೇ ಹೀರೋ ಆಗಬೇಕು, ಏನು ನಾ ಬರೋರ ಮಠ. ಓ ಇದೇ ಅದು. ನಾವು ಎಲ್ಲಿ ಇರ್ತೀವೋ ಅಲ್ಲಿ ನಮ್ಮ ಹೆಜ್ಜೆ ಗುರುತುಗಳು ಉಳಿಯೋ ಹಾಗೆ ನಾವು ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಪ್ರಯತ್ನ ಮಾಡಬೇಕು, ಪ್ರಾಮಾಣಿಕವಾಗಿರಬೇಕು, ಪೂರ್ವ ಸಿದ್ಧತೆ ಮಾಡಬೇಕು, ಸಮಯವನ್ನು ಸದ್ವಿನಿಯೋಗ ಮಾಡ್ಕೋಬೇಕು. ಸಮಯ ಇದೆಯಲ್ಲ, ಜಗತ್ತಿನ ಅತ್ಯಂತ ದುಬಾರಿ ಆಭರಣ ಅದು. ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ನಮೆಂಟ್ ಆನ್ ದ ಅರ್ತ್ ಇಸ್ ಟೈಮ್. ದುಡ್ಡು ಕೊಟ್ಟು ಏನು ಬೇಕಾದ್ದು ಕೊಂಡ್ಕೋಬೋದು, ಆದರೆ ಹೋದ ಸಮಯವನ್ನು ಮತ್ತೆ ಖರೀದಿ ಮಾಡೋದಕ್ಕಾಗೋದಿಲ್ಲ, ಪಡೆಯೋದಕ್ಕಾಗೋದಿಲ್ಲ. ಯು ಹ್ಯಾವ್ ಗ್ರೇಟ್ ಆಪರ್ಚುನಿಟಿ. 2026ನೇ ಇಸ್ವಿಯಲ್ಲಿ ನೀವು 10ನೇ ಕ್ಲಾಸ್ ಪರೀಕ್ಷೆ ಬರೀತಾ ಇದ್ದೀರಲ್ಲ, ಈ ಅವಕಾಶ ನಿಮ್ಮ ಆಯುಷ್ಯದಲ್ಲಿ ಎಂದೂ ಬರಲ್ಲ. ಏನು ಕೊಟ್ಟರೂ ಬರೋದಿಲ್ಲ, ಎಂದೂ ಬರೋದಿಲ್ಲ. ಒನ್ಸ್ ಇಟ್ ಪಾಸ್ಟ್. ಒಮ್ಮೆ ಹೋಯ್ತು. ಅದಕ್ಕೆ ಒಂದು ಗಾದೆ ಮಾತಿಲ್ಲ, ಕಳೆದು ಹೋದ ಸಮಯ. ನಿಮಗೆ ಪಾಪ ಗಾದೆ ಮಾತು ಅಂದರೆ ಗೊತ್ತಿಲ್ಲ, ಅದು ಬೇರೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ, ಸೇಮ್ ಅದು ಇದು ಒಂದೇ. ಇನ್ನೊಂದು ಇದೆಯಲ್ಲ, ಕಳೆದು ಹೋದ ಸಮಯ, ಒಡೆದು ಹೋದ ಮುತ್ತು, ಆಡಿದ ಮಾತು ಎಂದೂ ವಾಪಸ್ ಬರಲ್ಲ. ಈ ಕಡೆ ಭಾಷಣ ಮಾಡ್ತಿದ್ವಿ, ಎಂದೂ ವಾಪಸ್ ಬರಲ್ಲ. ಬರುತ್ತಾ? ನೆನೆ ಎಷ್ಟು ತಾರೀಕು? 24. ನಾನು ನಿಮ್ಗೆ 1 ಕೋಟಿ ರೂಪಾಯಿ ಕೊಡ್ತೀನಿ. 24ನೇ ತಾರೀಕು 1ನೇ ತಿಂಗಳು 2026ನೇ ಇಸ್ವಿ ತಂದು ಕೊಡ್ತೀರಾ ನನಗೆ? ಆಗಲ್ಲ. ಇದು ನಮ್ಮ ತಲೆಯಲ್ಲಿ ಇರಬೇಕು. ನಾನು ಮೊದಲಿಗೆ ಒಂದು ಮಾತು ಹೇಳಿದೆ ನೋಡಿ, ಕೆಲಸನ ಮುಂದಕ್ಕೆ ಹಾಕ್ತೀವಿ, ನಾಳೆ ಮಾಡೋಣ, ಪ್ರೋಕ್ರಾಸ್ಟಿನೇಷನ್ ಇಸ್ ದ ಥೀಫ್ ಆಫ್ ಟೈಮ್ ಅಂತ ಒಂದು ಮಾತಿದೆ. ಯಾರು ಕೆಲಸನ ಮುಂದಕ್ಕೆ ಹಾಕ್ತಾರೋ ಅವರು ಭವಿಷ್ಯ ನಿರ್ಮಾಣದಲ್ಲಿ ಹಿಂದಕ್ಕೆ ಬೀಳ್ತಾ ಇದ್ದಾರೆ ಅಂತ ಅರ್ಥ. ನಾನು ಮೊನ್ನೆ ಒಂದು ಇಂಟ್ರೂ ನೋಡ್ತಾ ಇದ್ದೆ, ವೀಕೆಂಡ್ ವಿತ್ ರಮೇಶ್ ಅಂತ ಒಂದು ಪ್ರೋಗ್ರಾಮ್ ಭಾಳ ಹಳಿದದು, ಈಗಿಲ್ಲ. SP ಬಾಲಸುಬ್ರಹ್ಮಣ್ಯಮ್ದು ಒಂದು ವಿಡಿಯೋ ಬರ್ತಾ ಇತ್ತು. ಜಿ ಕನ್ನಡನೋ ಯಾವುದೋ ಒಂದು ಜಿ, ನಿಮಗೆಲ್ಲ ಗೊತ್ತಿದ್ದಾವಲ್ಲ, ಎದಿಂದ ಜಡ್ವರೆಗೂ ಗೊತ್ತಿರಬೇಕು ಅವು ಚಾನಲ್ಸು. SP ಬಾಲಸುಬ್ರಹ್ಮಣ್ಯಮ್ದು ಬರ್ತಾ ಇತ್ತು ಇಂಟ್ರೂ. ಅವರು ಕೇಳಿದರು, ಸರ್ ಏನು ಸರ್ ಇದು ಅಂತ. ಆವಾಗ ನೀವು ಇಷ್ಟು ಎತ್ತರಕ್ಕೆ ಹೇಗೆ ಬೆಳೆದ್ರಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು, ನಾನು ಸುಮಾರು 30 ವರ್ಷ, SP ಬಾಲಸುಬ್ರಹ್ಮಣ್ಯಂ ಮಾತು ಹೇಳ್ತಾ ಇದ್ದೀನಿ ನಾನು, ಸುಮಾರು 30 ವರ್ಷ ಪ್ರತಿದಿನ 10 ತಾಸು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸುಮ್ಮನೆ ಅವ್ರಿಗೆ ಗಾನಗಾರುಡಿಗೆ ಅನ್ನಲ್ಲ, ಸುಮ್ಮನೆ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬರಲಿಲ್ಲ, ಲಕ್ಷಾಂತರ ಹಾಡುಗಳನ್ನು ಹಾಡಿದಾರ ಅವರು. ಸುಮ್ಮನೆ ವಿಚಾರ ಮಾಡಿರಿ ಮಕ್ಕಳೇ, ಒಂದು ದಿವಸಕ್ಕೆ 10 ತಾಸು ಕೆಲಸ ಮಾಡ್ತಾಯಿದ್ರು ಆ ಮನುಷ್ಯ ಅಂದರೆ ಅವ್ರಿಗೆ ಎಷ್ಟು ಕೆಲಸದ ಮೇಲೆ ಪ್ರೀತಿ ಇರಬೇಕು ಹೇಳಿ, ಎಷ್ಟು ಗೆಲುವಿನ ಆಸೆ ಇರಬೇಕು, ಎಷ್ಟು ಕೆಲಸನ ಅವರು ಹಚ್ಕೊಂಡಿರಬೇಕು ಹೇಳಿ. ವಿದ್ಯಾರ್ಥಿಗಳಾದವರಿಗೆ ಅಧ್ಯಯನ ಅನ್ನೋದ್ರ ಮೇಲೆ ಅಷ್ಟು ಮಮಕಾರ ಬರಬೇಕು, ಅಷ್ಟು ಗುರಿ ಕಡೆ ನಮ್ಮ ಲಕ್ಷ್ಯ ಇರಬೇಕು. ಬಕೋಧ್ಯಾನ ಅಂತ ಹೇಳಿದ್ನಲ್ಲ ನಾನು, ಮಹಾಭಾರತದಲ್ಲಿ ಒಂದು ಘಟನೆ ನಡೀತದೆ.
ಇದರಲ್ಲಿ ಯಾರು ಬುದ್ಧಿವಂತರು ಅಂತ ಟೆಸ್ಟ್ ಮಾಡಬೇಕು ಅಂತ ದ್ರೋಣಾಚಾರ್ಯರು 5 ಜನ ಪಾಂಡವ್ರನ್ನ ಕರ್ಕೊಂಡು ಅಡವಿಗೆ ಹೋಗ್ತಾರೆ. ಗೊತ್ತಲ್ಲ ನಿಮಗೆ? ಇಲ್ಲೊಂದು ಮರ ಇದೆ, ಮರದ ರೆಂಬೆಯ ತುದಿಗೊಂದು ಬಟ್ಟೆಯ ಗಿಳಿ ಕಟ್ತೀನಿ, ಆ ಗಿಳಿಯ ಕಣ್ಣಿಗೆ ಬಾಣ ಹೊಡಿಬೇಕು ಅಂತ ಹೇಳ್ತಾರೆ. ಏನು ಕಾಣಿಸ್ತಾ ಇದೆ? ಧರ್ಮರಾಯನ ಕೇಳ್ತಾರೆ, ನನಗೆ ಕಾಡೆಲ್ಲ ಕಾಣಿಸ್ತಾ ಇದೆ, ನಡಿ ಔಟ್. ಧರ್ಮರಾಯ ಅವನು ಭಾಳ ಒಳ್ಳೆಯವನು. ಭೀಮ ನಿನಗೇನು ಕಾಣಿಸ್ತಾ ಇದೆ? ನನಗೆ ಮೇಲಿನ ಕಾಡು ಕೆಳಗಿನ ಬೇರೆ ಎಲ್ಲ ಗ್ಯಾಟ್ ಔಟ್ ಅಂದ್ರೆ ಅವನು. ಇವರ್ ಅನ್ಫಿಟ್. ನಕುಲ್ಗೂ ಅದೇ, ಸಹದೇವ್. ಅರ್ಜುನ ಕೇಳಿದ್ರೆ ಏನು ಕಾಣಿಸ್ತಾ ಇದೆ? ಗುರುಗಳೇ, ನನಗೆ ಬಟ್ಟೆಯ ಗಿಳಿಯ ಕಣ್ಣು ಬಿಟ್ಟು ಬೇರೆ ಏನು ಕಾಣ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಕಾನ್ಸಂಟ್ರೇಷನ್. ಹಿಂಗಿರ್ಬೇಕು ವಿದ್ಯಾರ್ಥಿಗಳಂತ. ಏನಪ್ಪ ಏನು ಮಾಡಕತ್ತೀಯೋ? ಪರೀಕ್ಷೆ ನಡೆದಿದೆ, ಓದ್ತಾ ಇದ್ದೀನಿ, ತಯಾರಿ. ಇದೊಂದೇ ಬರಬೇಕು. ಹಗಲು ರಾತ್ರಿ ಶಾಲೆಯಲ್ಲಿ, ಮನೆಯಲ್ಲಿ, ಮೈದಾನದಲ್ಲಿ, ರಸ್ತೆಯಲ್ಲಿ ಗುನುಗುನಿಸ್ತಾ ಇರಬೇಕು. ಅದೊಂದೇ ವಿಚಾರ ತಲೆಯಲ್ಲಿ ಓಡ್ತಾ ಇರಬೇಕು. ಅವಾಗ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಉಸೇನ್ ಬೋಲ್ಟ್ ಗೊತ್ತಾ? ಉಸೇನ್ ಬೋಲ್ಟ್ ಅವರು ಯಾರು? ಉಸೇನ್ ಬೋಲ್ಟು ವೆರಿ ಗುಡ್, ವರ್ಲ್ಡ್ಸ್ ಫಾಸ್ಟೆಸ್ಟ್ ರನ್ನರ್ ಉಸೇನ್ ಬೋಲ್ಟ್. ಜಮೈಕಾ ದೇಶದ ಹುಡುಗ ಅವನು. ನೋಡಿದ್ದೀರಾ ಅವ್ರ ಫೋಟೋ? ನೋಡಿದ್ದೀರಾ ಉಸೇನ್ ಬೋಲ್ಟ್? ಇಷ್ಟು ಹತ್ರದ ಮನುಷ್ಯ, ಯಪ್ಪ ಚಿರತೆಗಿಂತ ಸ್ಪೀಡ್ ಓಡ್ತಾನೆ. ನಮ್ಮನ್ನ ಯಾರು ಓಡಾಕ್ಬಿಟ್ಟು ಬಾಜು ನಿಂತು ಓಡು ಅಂತಿರ್ತಾರೆ. ನೀನ ಬಾ ಅಂತೀವಿ ನಾವು ಅಲ್ಲ. ನಮ್ಗೆ ಯಾರು ಇನ್ಸ್ಪಿರೇಷನ್ ಮಾಡಿದ್ರು ನಾವು ಇನ್ಸ್ಪೈರೇ ಆಗೋದಿಲ್ಲ ಭಾಳ ಸರಿ. ಅಪ್ಪ ಅಮ್ಮ ಅಂತಿರ್ತಾರೆ, ಓದು ಮಾಡು, ನೀನು ಬರೀ ಚೆನ್ನಾಗಿ ಓದು. ಮೇಸ್ಟ್ರೆಲ್ಲ ಹೇಳ್ತಿರ್ತಾರೆ, ಟೀಚರ್ಸ್ ಎಲ್ಲ ಹೇಳ್ತಿರ್ತಾರೆ, ನಿನ್ನ ಕೈಲಿ ಆಗ್ತದೆ ಮಾಡು. ನಮ್ಮ ಮನಸ್ಸಿನಾಗ ಅಂತಿರ್ತೀವಿ, ನಮ್ಮ ತಾಪ್ ನಿಮ್ಗೇನು ಗೊತ್ತು ಅಂತಿರ್ತೀವಿ. ನಾವೇ ಪ್ರೇರೇಪಣೆ ಆಗಬೇಕು. ಉಸೇನ್ ಬೋಲ್ಟ್ ಪ್ರತಿದಿನ 7 ತಾಸು 8 ತಾಸು ಟ್ರ್ಯಾಕಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಂತೆ. 7 ತಾಸು 8 ತಾಸು ಅಂದರೆ ಏನು ರೋ ಮಕ್ಕಳೇ? ಮೊನ್ನೆ ಚೆನ್ನೈನಲ್ಲೂ ಒಂದು ಘಟನೆ ನಡೀತು. ಚೆನ್ನೈ ಗೊತ್ತಾ ನಿಮಗೆ? ಚೆನ್ನೈ ಅಕ್ರಮ್ ಆಗಲೇ ಹೇಳಿದ್ನಲ್ಲ, ಚೆನ್ನೈ ಯಾವ ರಾಜ್ಯದಲ್ಲಿ ಬರುತ್ತೆ ಅದು? ವೆರಿ ಗುಡ್. ಏನು ನಿನ್ನ ಹೆಸರೇನು? ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟೆ. ನಿನ್ನ ಹೆಸರಿಗೆ ತಕ್ಕ ಅರ್ಥ, ಅನ್ವರ್ಥ, ಆಕಾಂಕ್ಷ. ಎಷ್ಟು ಚಂದ ಹೆಸರು, ಕೂತ್ಕೋ. ವೆರಿ ಗುಡ್. ಆಕೆ ಚಪ್ಪಾಳೆ ಹೊಡಿರೋ. ಅವ ನಗಾಕತ್ತಾನ. ಹಿಂಗೆ ನಕ್ಕೋತಿರ್ಬೇಕು ಯಾವಾಗಲೂ ಲೈಫ್ನಾಗ. ಅವಾಗ ನಮ್ಮನ್ನು ನೋಡಿ ಎಲ್ಲರೂ ನಗ್ತಾ. ಒಂದು ಸಣ್ಣ ಏರಿಯಾ ಚೆನ್ನೈ ಒಳಗಡೆ, ಅಲ್ಲೆಲ್ಲ ಬಡವರಿದ್ದರು. ಆಮೇಲೆ ಅಲ್ಲೊಂದು ಫ್ಯಾಮಿಲಿ ಇತ್ತು, ಅಪ್ಪ ಅಮ್ಮ, ಅವ್ರಿಗೊಬ್ಬಕ್ಕೆ ಸಣ್ಣ ಹುಡುಗಿ, 1.5 ವರ್ಷದ ಹುಡುಗಿ. ಬಡವರು. ಎಷ್ಟು ಬಡವರು ಅಂದರೆ, ಅವತ್ತೇನಾದರೂ ಅಪ್ಪ ಹೋಗಿ ಹಮಾಲಿ ಕೆಲಸ ಮಾಡಿ ಬರಲಿಲ್ಲ ಅಂದರೆ ಊಟ ಮಾಡೋದಕ್ಕೆ ಅನ್ನ ಇಲ್ಲ. ಹಮಾಲಿ ಕೆಲಸ ಅಂದರೆ ಗೊತ್ತಾ? ಲೋಡಾಗಿ ಬಂದ ಗಾಡಿಯಿಂದ ಚೀಲ ಇಳಿಸೋದು ಹಮಾಲಿ ಕೆಲಸ. ಅವ ದಿನ ಹೋಗ್ತಿದ್ದ, ಕೆಲಸ ಮಾಡ್ತಿದ್ದ, ಬರ್ತಿದ್ದ, ಸಂತಿ ತರ್ತಿದ್ದ, ಮನೆ ನಡೆಸ್ತಿದ್ದ. ಅವನಿಗೆ ಸಣ್ಣವನಿದ್ದಾಗ ಕೇರಮಲ್ಲಿ ಭಾಳ ಇಂಟ್ರೆಸ್ಟ್. ಡೂನೋ ಕೇರಮ್. ಪಾಪ ಏನು ಮಾಡಬೇಕು, ಪರಿಸ್ಥಿತಿ ಅವ್ನಿಗೇನು ಸಾಧನೆ ಮಾಡೋಕ್ಕಾಗಲಿಲ್ಲ. ಅವನ ಮಗಳಿದ್ದಳಲ್ಲ ಕೀರ್ತನ, ಆಕೆ ಹೆಸರೇನು? ಕೀರ್ತನ ಆಕೆಗೆ ಒಂದಿನ ಕೂಡಿಸ್ಕೊಂಡಂದ. ಕೀರ್ತನ ಸಣ್ಣ ಹುಡುಗಿ. ಕೀರ್ತನ ನನಗೆ ಕೇರಮ್ ಅಂದರೆ ತುಂಬ ಇಷ್ಟ ಕಣೆ, ನಾನೇನು ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ನಾನು ಕಲಿಸ್ತೀನಿ, ನೀನಾದರೂ ಮಾಡ್ತೀಯಾ ಅಂದ. ಅವಳು ಸಣ್ಣವಳಲ್ಲ, ಅಪ್ಪನ ಹೆಗಲ ಮೇಲೆ ಕೈ ಹಾಕಿ 2 ಕೈನ ಹೀಗೆ ಲಾಕ್ ಮಾಡಿ ಅಪ್ಪನ ಹಣೆಗೆ ಮುತ್ತು ಕೊಟ್ಟು, ನೀನು ನನಗೆ ಕಲಿಸು, ನಾನು ನಿನಗೆ ಸಾಧಿಸಿ ತೋರಿಸ್ತೀನಿ ಅಂದಳು. ಸರಿ, ಅಪ್ಪ ಡೈಲಿ ಮನೆಯಲ್ಲಿ ಕೇರಮ್ ಹೇಳ್ಕೊಡೋಕೆ ಚಾಲೂ ಮಾಡಿದ. 2 ವರ್ಷ, 2.5 ವರ್ಷ, 3 ವರ್ಷ ಹುಡುಗಿ. ಎಷ್ಟು? ಅಪ್ಪ ಏನು ಮಾಡ್ತಿದ್ದ? ಅಮ್ಮ ಮನೆ ನಡೆಸ್ತಿದ್ದಳು, ಅಪ್ಪ ಹಮಾಲಿ ಕೆಲಸ ಮಾಡ್ತಿದ್ದ. ಇವಳು ಸಣ್ಣವಳು. ಅಪ್ಪ ಆ ಕಡೆ ಹೋದ ತಕ್ಷಣ ಆಟ ಆಡ್ತಿದ್ದಳು, ಊಟ ಮಾಡ್ತಿದ್ದಳು, ತಿರುಗಾಡ್ತಿದ್ದಳು, ಮನೇಲಿರ್ತಿದ್ದಳು. ಅಪ್ಪ ಸಂಜೆ ಬಂದು ಇಡೀ ಶರೀರ ಮುರಿದಂಗಾಗಿರ್ತಿತ್ತು ಕೆಲಸ ಮಾಡಿ. ಆದರೂ ನನ್ನ ಮಗಳ ಕಣ್ಣಲ್ಲಿ ದೊಡ್ಡ ಕನಸನ್ನು ತುಂಬಬೇಕು, ಆಕೆಯನ್ನು ಎತ್ತರಕ್ಕೆ ಬೆಳೆಸಬೇಕು ಅಂತ ಆಸೆ ಇಟ್ಕೊಂಡು ಪ್ರತಿದಿನ ಆಕೆ ಜೊತೆ ಕೂತು ಕೇರಮ್ ಮಾಡ್ತಿದ್ದ. ಅವಳು ಕೇರಮ್ ಆಡೋದನ್ನು ನೋಡಿ ತನ್ನ ಆಯಾಸನ ಮರೀತಿದ್ದ. ಎಷ್ಟು ಚಂದ ಇದೆಯಲ್ಲ. ನಮ್ಮಪ್ಪ ನಮ್ಮವ್ವನೂ ಹಾಗೆ ನಾವು ಓದೋದನ್ನು ನೋಡಿ, ನಾವು ಕಲಿಯೋದನ್ನು ನೋಡಿ ಅವ್ರ ಕಷ್ಟನ ಮರೀತಿರ್ತಾರೆ. ನಿಮಗೆ ಗೊತ್ತಾ, ನಿಮ್ಮ ಶಾಲೆ ಫೀಸ್ ಕಟ್ಟಬೇಕಾದ್ರೆ, ನಿಮಗೆ ಬುಕ್ಸ್ ಕೊಡಿಸ್ಬೇಕಾದ್ರೆ, ನಿಮಗೆ ಬಟ್ಟೆ ಕೊಡಿಸ್ಬೇಕಾದ್ರೆ ನಿಮ್ಮ ತಂದೆ ತಾಯಿ ಕೂಲಿ ಮಾಡಿ ಕಷ್ಟಪಟ್ಟು ಬೇರೆಯವ್ರ ಮುಂದೆ ಕೈ ಚಾಚಿ ಸಂಪಾದನೆ ಮಾಡಿರ್ತಾರೆ ಅಲ್ಲ. ಅವ್ರಿಗೆ ಎಷ್ಟು ಕಷ್ಟ ಆದರೂ ಅವ್ರ ತಲೆಯಲ್ಲಿ ಏನು ವಿಚಾರ ಇರುತ್ತೆ? ನನ್ನ ಮಗಳು ನನ್ನ ಮಗ ಚೆನ್ನಾಗಿರಬೇಕು ಅಂತ ಅಲ್ಲ. ಜಗತ್ತಿನ ಪ್ರತಿ ಅವ್ವ ಪ್ರತಿ ಅಪ್ಪ ಇಂಥದ್ದೇ ಕನಸಿಟ್ಕೊಂಡಿರ್ತಾರೆ. ನನ್ನ ಮಗ ಬೆಳಿಬೇಕು, ನನ್ನ ಮಗಳು ಬೆಳಿಬೇಕು.
ಅವರು ಉಪವಾಸ ಇರ್ತಾರೆ, ಅವ್ರು ಕಡಿಮೆ ಊಟ ಮಾಡ್ತಾರೆ, ಅವ್ರು ಹಳಿ ಬಟ್ಟೆ ಹಾಕೋತಾರೆ, ಅವ್ರು ಹಳಿ ಚಪ್ಪಲಿ ಹಾಕೋತಾರೆ. ಮಗಳು ಮಾತ್ರ ಚೆನ್ನಾಗಿರಬೇಕು, ಚೆನ್ನಾಗಿ ಊಟ ಮಾಡಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು ಅಂತಾರೆ. ಹೌದೋ ಇಲ್ಲೋ? ಅದಕ್ಕೆ ಶಾಸ್ತ್ರಗಳು ಹೇಳೋದು ಮಾತೃದೇವೋ ಭವ ಪಿತೃ. ತೈತರಿಯ ಉಪನಿಷತ್ತಿನ ಮಾತಿದು. ಮದರ್ ಈಸ್ ದ ಗಾಡ್, ಫಾದರ್ ಈಸ್ ದ ಗಾಡ್, ರೆಸ್ಪೆಕ್ಟ್ ದೆಮ್, ಲವ್ ದೆಮ್. ಹಾಗೆ ಅವ ಹಗಲೆಲ್ಲ ದುಡ್ದು ಬರ್ತಿದ್ದ, ರಾತ್ರಿ ಕೇರ ಮಾಡ್ತಿದ್ದ, ಮಲ್ಕೋತಿದ್ದ, ಮಗು ನಡೆಸ್ತಿದ್ದ. ಹುಡುಗಿ ದೊಡ್ಡಕ್ಕೆ ಆದಳು. ಅಲ್ಲೇ ಒಂದು ಸ್ಕೂಲಿಗೆ ಸೇರಿಸಿದ್ರು, ಗೌರ್ಮೆಂಟ್ ಸ್ಕೂಲಿಗೆ ಹೊಂಟರು. ಸ್ಕೂಲ್ ಒಳಗಡೆ ಕೇರಮ್ ಆಟದೊಳಗಡೆ ಇವಳೇ ಎಕ್ಸ್ಪರ್ಟ್. ಯಾಕೆ? ಗುರು ಹೆಂಗಿದ್ದಾರೆ ಹಿಂದೆ, ಅಪ್ಪ ಗುರು, ಅಮ್ಮ ಗುರು. ನಮ್ಮ ಅಪ್ಪನಿಂದ ನಾವು ಭಾಳ ಕಲ್ತ್ಕೋಬೇಕು. ಭಾಳ ಜನ ಮಕ್ಕಳು ಅಪ್ಪನಿಂದ ಏನೂ ಕಲಿಯಲ್ಲ, ಅಮ್ಮನಿಂದ ಏನೂ ಕಲಿಯಂಗಿಲ್ಲ. ಅಯ್ಯೋ ದೇವರೇ, ಶಾಲೆಗೇನೂ ಕಲಿಯಂಗಿಲ್ಲ, ಅಪ್ಪ ಮುಂದೆ ಎಲ್ಲಿ ಬಂತು? ನಿಮಗೆ ಗೊತ್ತಾ? ನೀವು ಒಂದಿನ ಟೆಸ್ಟ್ ಮಾಡಿ, ಮನೆಯಲ್ಲಿ ಕೂತ್ಕೊಂಡು ಒಂದು ಪೇಪರ್ ತೊಗೊಂಡು ನಿಮ್ಮ ಅವನಿಂದ ನೀವೇನೇನು ಕಲ್ತ್ಕೊಂಡ್ರಿ ಅಂತ ಬರೆದು ನೋಡಿ, ಪುಸ್ತಕನೇ ತುಂಬಿ ಹೋಗುತ್ತೆ. ಶೀ ಈಸ್ ದ ಬಿಗ್ಗೆಸ್ಟ್ ಯೂನಿವರ್ಸಿಟಿ ಆನ್ ದ ಅರ್ತ್. ಅವ್ವ ಜಗತ್ತಿನ ಅತ್ಯಂತ ದೊಡ್ಡ ವಿಶ್ವವಿದ್ಯಾನಿಲಯ. ಅಪ್ಪ 1,00,000 ಪುಸ್ತಕ, 1,00,000 ಜನ ಮೇಷ್ಟ್ರು ಕಲಿಸ್ಲಾರ್ದ ಪಾಠ ಕಲಿಸ್ತಾನಪ್ಪ. ಹೌದಾ ಇಲ್ಲೋ? ಕ್ಯಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಸ್ಕೂಲಲ್ಲಿ. ಎಲ್ಲ ಆಟದೊಳಗೂ ಆಕೆ ಗೆಲ್ತಿದ್ಲು. ತಾಲೂಕು ಲೆವೆಲ್ ಸ್ಪೋರ್ಟ್ಸಿಗೆ ಕಳಿಸಿದ್ರು, ಆಕೆಗೆ ಮೆಡಲ್ ಬಂತು. ಡಿಸ್ಟಿಕ್ ಲೆವೆಲಿಗೆ ಕಳಿಸಿದ್ರು, ಆಕೆಗೆ ಮೆಡಲ್ ಬಂತು. ಸ್ಟೇಟ್ ಲೆವೆಲಿಗೆ ಕಳಿಸಿದ್ರು, ಆಕೆಗೆ ಮೆಡಲ್ ಬಂತು. ಕೀರ್ತನ ಇಡೀ ಕೀರ್ತನ ಏರಿಯಾದಲ್ಲಿ ಕೀರ್ತನ ಅಂದೇ ಕೀರ್ತಿ. ಬಟ್ ಏನು ಮಾಡಬೇಕು? ಫಾರ್ಚುನೇಟ್. ನಾವು ಒಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅನ್ನೋ ಹಾಗೆ ಆ ಹುಡುಗಿಗೆ 12 ವರ್ಷ ವಯಸ್ಸಾದಾಗ ಅವರ ಅಪ್ಪ ತೀರ್ಕೊಂಡ್ಬಿಟ್ರು. ಅಮ್ಮಂಗೆ ಹೊರಗಡೆ ಹೋಗಿ ಗೊತ್ತಿಲ್ಲ, ಮನೆ ನಡೆಸಿ ವ್ಯವಹಾರ ಗೊತ್ತಿಲ್ಲ. ಹುಡುಗಿ ಎಷ್ಟು ಬುದ್ಧಿವಂತೆ ಅಂದರೆ ಅಮ್ಮನ ಹೆಗಲ ಮೇಲೆ ಕೈ ಹಾಕಿ ಹೇಳ್ತಾಳೆ, ಅಮ್ಮ ನೀನು ಚಿಂತೆ ಮಾಡಬೇಡ, ನಾನು ಮನೆ ನಡೆಸ್ತೀನಿ. ಏನು ಧೈರ್ಯ ರೀ 12ನೇ ವಯಸ್ಸಿಗೆ! ಏನು ಮಾಡ್ತೀಯ ಅಂದರೆ, ಅಪ್ಪ ಯಾವ ಟಿಫಿನ್ ಬಾಕ್ಸಲ್ಲಿ ದಿನ ಊಟ ಕಟ್ಕೊಂಡು ಹೋಗಿ ಕೂಲಿ ಮಾಡ್ತಿದ್ನಲ್ಲ, ಅದೇ ಟಿಫಿನ್ ಬಾಕ್ಸಲ್ಲಿ ನಾನು ಊಟ ಕಟ್ಕೊಂಡು ಕೂಲಿ ಕೆಲಸ ಮಾಡ್ತೀನಿ ಅಂತ ಸ್ಟೀಲ್ ವರ್ಕ್ಶಾಪ್ಗೆ ಕೂಲಿ ಕೆಲಸಕ್ಕೆ ಹೋಗ್ತಾಳೆ ಶಾಲೆ ಬಿಟ್ಟು. ತನ್ನ ವಯಸ್ಸಿನ ಹುಡುಗಿರೆಲ್ಲ ಶಾಲೆಗೆ ಹೋಗಬೇಕಾದ್ರೆ ಕೀರ್ತನ ಕೂಲಿ ಕೆಲಸಕ್ಕೆ ಹೋಗ್ತಾಳೆ. ಕೂಲಿ ಕೆಲಸಕ್ಕೆ ಹೋಗ್ತಿದ್ದಳು, ಶಾಲೆ ಬಿಟ್ಟಿದ್ದಳು, ಕನಸು ಬಿಟ್ಟಿರಲಿಲ್ಲ. ಕಷ್ಟ ಬಂದಿತ್ತು, ತೊಂದರೆ ಆಗಿತ್ತು, ಛಲ ಬಿಟ್ಟಿರಲಿಲ್ಲ, ಆಸೆ ಬಿಟ್ಟಿರಲಿಲ್ಲ, ಕನಸು ಸಾಯಿಸಿರಲಿಲ್ಲ. ಹಗಲೆಲ್ಲ ದುಡ್ದು ಬಂದು ಮನೆ ನಡೆಸೋಕೆ ಅಮ್ಮಂಗೆ ದುಡ್ಡು ಕೊಡ್ತಿದ್ದಳು, ರಾತ್ರಿ ಎಲ್ಲ ಕೂತು ಕೇರಂ ಮಾಡ್ತಾಳೆ. ಒಮ್ಮೆ ತಮಿಳ್ನಾಡಿನಲ್ಲಿ ಕ್ಯಾರಮ್ ಟೂರ್ನಿಮೆಂಟ್ ಇತ್ತು, ಈಕೆ ಹೋಗಿದ್ದಳು. ಈಕೆ ಜೊತೆ ಒಬ್ಬ ಹುಡುಗ ಇದ್ದ ಆಟ ಆಡೋದಕ್ಕೆ. ನಿನ್ನ ಜೊತೆ ಯಾರು ಬಂದಿದ್ದಾರೆ ಅಂತ ಆ ಹುಡುಗನ ಅಪ್ಪ ಕೇಳಿದ. ನಿತ್ಯರಾಜನ್ ಅಂತ ಹುಡುಗನ ಅಪ್ಪನ ಹೆಸರು. ಆಕೆ ಅಂದರು, ಯಾರೂ ಇಲ್ಲ, ನಾನು ಒಬ್ಬಳೇ ಬಂದಿದ್ದೀನಿ. ಅರೆ, ನಿಂಗೆ ಸಪೋರ್ಟ್ ಮಾಡೋದಕ್ಕೆ ಯಾರೂ ಇಲ್ವ? ಯಾರು ಬೇಕು? ಯಾಕೆ ಬೇಕು? ನಾನು ಒಬ್ಬಳೇ, ಐ ಆಮ್ ಸಿಂಗಲ್, ಲಯನೆಸ್, ಟೈಗ್ರೆಸ್, ನಾನು ಒಬ್ಬಳೇ ಆಡ್ತೀನಿ. ಅವ್ರಿಗೆ ಭಾರಿ ಖುಷಿ ಆಗಿಬಿಡ್ತು. ಅರ್ರೆ ಮಾರಾಯರೇ, ಬಡವ್ರ ಮನೆ ಹುಡುಗಿ, ಹೊಟ್ಟೆಗೆ ಒಳ್ಳೆ ಅನ್ನ ಇಲ್ಲ, ಮೈ ಮೇಲೆ ಒಳ್ಳೆ ಬಟ್ಟೆ ಇಲ್ಲ, ಇವಳಿಗೆ ಇಷ್ಟು ಛಲ ಇದೆಯಲ್ಲ, ನಾನು ಇವಳಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಆ ಹುಡುಗನ ಅಪ್ಪ ಸಪೋರ್ಟ್ ಮಾಡೋದಕ್ಕೆ ಚಾಲು ಮಾಡಿದರು. ಆಮೇಲೆ ಆ ಹುಡುಗಿ ನ್ಯಾಷನಲ್ ಲೆವೆಲ್ ಕೇರ್ ಮಾಡಿದಳು, 2 ಗೋಲ್ಡ್ ಮೆಡಲ್ ಗೆದ್ಕೊಂಡ್ಳು. ಭಾರತ ದೇಶದ ಎಲ್ಲರನ್ನೂ ಸೋಲಿಸಿ ಆಕೆ 2 ಗೋಲ್ಡ್ ಮೆಡಲ್ ತೊಗೊಂಡ್ಳು. 2025ನೇ ಇಸ್ವಿ ಡಿಸೆಂಬರ್ ಒಳಗಡೆ ಮಾಲ್ಡೀವ್ಸ್ ಒಳಗಡೆ ಕೇರಂ ವರ್ಲ್ಡ್ ಚಾಂಪಿಯನ್ಶಿಪ್ ಇತ್ತು. ಇಂಡಿಯಾದಿಂದ ಈಕೆ ಮತ್ತು ಈಕೆ ಫ್ರೆಂಡ್ಸ್ ಎಲ್ಲ ಹೋಗಿದ್ರು. ಕೀರ್ತನ ಅಲ್ಲಿ ಮಾಲ್ಡೀವ್ಸಲ್ಲಿ ಸಿಂಗಲ್ಸ್ ವಿಮೆನ್ ಎಲ್ಲರನ್ನೂ ಸೋಲಿಸಿ ಗೋಲ್ಡ್ ಮೆಡಲ್ ತೊಗೊಂಡ್ಳು, ಡಬಲ್ಸ್ ವಿಮೆನ್ ಎಲ್ಲರನ್ನೂ ಸೋಲಿಸಿ ಗೋಲ್ಡ್ ಮೆಡಲ್ ತೊಗೊಂಡ್ಳು, ಟೀಮ್ ವಿಮೆನ್ ಎಲ್ಲರನ್ನೂ ಸೋಲಿಸಿ ಗೋಲ್ಡ್ ಮೆಡಲ್ ತೊಗೊಂಡ್ಳು. 3 ಗೋಲ್ಡ್ ಮೆಡಲ್ ಗೆದ್ದು ವರ್ಲ್ಡ್ ಚಾಂಪಿಯನ್ ಆದ ಜಗತ್ತಿನ ಮೊಟ್ಟ ಮೊದಲ ಹುಡುಗಿ ಕೀರ್ತನ ಎಲ್. ಮೊಟ್ಟ ಮೊದಲ ಹುಡುಗಿ. ಅಷ್ಟೇ ಅಲ್ಲ, ಆಕೆ ವರ್ಲ್ಡ್ ಚಾಂಪಿಯನ್ ಆಗಿ ಮಾಲ್ಡೀವ್ಸ್ನಿಂದ ಇಂಡಿಯಾಗೆ ಬರೋದಕ್ಕಿಂತ ಮುಂಚೆನೇ ತಮಿಳುನಾಡಿನ ಮುಖ್ಯಮಂತ್ರಿಯವರು ಆಕೆಗೆ 1 ಕೋಟಿ ರೂಪಾಯಿ ಬಹುಮಾನ ಘೋಷಣೆ ಮಾಡಿದರು. ಯಶಸ್ಸು ಅಂದರೆ ಇದು. ಕೈಯಲ್ಲಿ ಟಿಫಿನ್ ಬಾಕ್ಸ್ ಹಿಡ್ಕೊಂಡು ಸ್ಟೀಲ್ ವರ್ಕ್ಶಾಪ್ಗೆ ಕೂಲಿಗೆ ಹೋಗುವ ಒಬ್ಬ ಹುಡುಗಿ ವರ್ಲ್ಡ್ ಚಾಂಪಿಯನ್ ಆಗ್ತಾಳೆ ಅನ್ನೋದೇ ನಿಜ. ಆದರೆ ಇಡೀ ಶರೀರ ಅಂಗವಿಕಲ ಇದ್ದರೂ ಬರೀ ಬಲಗೈ ಹೆಬ್ಬೆರಳು ಮಾತ್ರದಿಂದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಷ್ಟು ಎತ್ತರಕ್ಕೆ ಒಬ್ಬ ಹುಡುಗ ಕಬೀರ್ ಬೆಳೀತಾನೆ ಅಂದರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅಂತಲೇ ಅರ್ಥ. 14 ವರ್ಷದ ಒಬ್ಬ ಹುಡುಗ 400 ಭಾಷೆ ಮಾತಾಡ್ತಾನೆ ಅಂದರೆ 40-50 ವರ್ಷದ ಒಬ್ಬ ವ್ಯಕ್ತಿ ಒಂದು ದಿವಸಕ್ಕೆ 10 ತಾಸು ಕೆಲಸ ಮಾಡ್ತಾನೆ ಅಂದರೆ ಏನರ್ಥ? ಜಾನ್ ಮಿಲ್ಟನ್ ಅಂತ ಒಬ್ಬ ವ್ಯಕ್ತಿ, ಕೇಳಿದರೆ ಹೆಸರು? ಜಾನ್ ಮಿಲ್ಟನ್, ಪ್ಯಾರಡೈಸ್ ಲಾಸ್ಟ್ ಅಂತ ಒಂದು ಪುಸ್ತಕ.
ನಿಮ್ಮ ಸೋಷಿಯಲ್ ಸೈನ್ಸಲ್ಲಿ ಇದೆ ಮೋಸ್ಟ್ಲಿ. ಪ್ಯಾರಡೈಸ್ ಲಾಸ್ಟ್ ಬುಕ್ ಬರೀಬೇಕಾದ್ರೆ ಆ ಮನುಷ್ಯ ಜಾನ್ ಮಿಲ್ಟನ್ ಅಂದರೆ ಅವ್ರಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ, ಎರಡೂ ಕಣ್ಣು ಕಾಣಿಸ್ತಿರ್ಲಿಲ್ಲ. ನಾನು ಎಂಥವ್ರ ಕತೆ ಹೇಳ್ತಾ ಇದ್ದೀನಿ ನೋಡಿ. ಯಾರಿಗೆ ಬಟ್ಟೆ ಇಲ್ವೋ, ಯಾರಿಗೆ ಅನ್ನ ಇಲ್ವೋ, ಯಾರಿಗೆ ಕೈ ಇಲ್ವೋ, ಯಾರಿಗೆ ಕಾಲಿಲ್ವೋ, ಯಾರು ಬಡವರೋ, ಯಾರು ಗುಡಿಸಲಲ್ಲಿ ವಾಸ ಮಾಡ್ತಾರೋ, ಯಾರು ಹಳ್ಳಿಲಿದ್ದಾರೋ, ಯಾರು ಅಪ್ಪ ಅಮ್ಮ ಕೂಲಿ ಮಾಡ್ತಾರೋ, ಇವರೆಲ್ಲ ವರ್ಲ್ಡಲ್ಲಿ ಸ್ಟಾರ್ಸ್ ಆಗಿದ್ದಾರೆ, ಹೀರೋಸ್ ಆಗಿದ್ದಾರೆ. ಜಾನ್ ಮಿಲ್ಟನ್ ಪ್ರತಿ ದಿವಸ ಆ ಪುಸ್ತಕ ಬರೀಬೇಕಾದ್ರೆ ಪ್ರತಿ ದಿವಸ ನಸುಕಿನಲ್ಲಿ 4 ಗಂಟೆಗೆ ಹೇಳ್ತಿದ್ನಂತೆ. ಒಂದು ವೆಬ್ ಸ್ಟಾರ್ ಡಿಕ್ಷನರಿ ಅಂತ ಇದೆ, ನೋ ವೆಬ್ ಅನ್ನೋರು ಅದನ್ನು ಬರೆದಿದ್ದಾರೆ. ಆ ಡಿಕ್ಷನರಿ ಬರೆಯೋದಕ್ಕೆ ಅವರು 36 ವರ್ಷಗಳನ್ನು ಕಳೆದಿದ್ದಾರೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರೀತಿಯ ಮಕ್ಕಳೇ, ಯಾವುದೇ ಯಶಸ್ಸು ಏಕಾಏಕಿ ಹಠಾತ್ ಸಂಭವಿಸೋದಿಲ್ಲ. ನಿರಂತರ ಪ್ರಯತ್ನ ಮಾಡಿದರೆ ಮಾತ್ರ ನಾವು ಯಶಸ್ವಿ ವ್ಯಕ್ತಿಗಳಾಗೋದಕ್ಕೆ ಅಸಾಧ್ಯ ಇದೆ. ನಾವು ನಿರಂತರವಾದ ಪ್ರಯತ್ನ ಮಾಡಲಿಲ್ಲ, ಬರೀ ಕನಸು ಕಾಣ್ತಾ ಇದ್ದೆವು ಅಂದರೆ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ. ನೀವು ಎಷ್ಟು ಬೇಕಾದಷ್ಟು ಕನಸು ಕಾಣಿ, ಕೆಲಸ ಮಾಡದೇ ಇದ್ದರೆ ಯಶಸ್ವಿ ಆಗೋದಿಲ್ಲ. ಅದಕ್ಕೆ ನಾನು ಮೊದಲು ಹೇಳಿದ್ದು, ಕೆಲವು ಜನ ಕೆಲಸ ಮಾಡ್ತಾರೆ, ಪ್ಲ್ಯಾನ್ ಮಾಡಲ್ಲ. ಕೆಲವು ಜನ ಬರೀ ಪ್ಲ್ಯಾನ್ ಮಾಡ್ತಾರೆ, ಕೆಲಸ ಮಾಡಲ್ಲ. ಇಬ್ಬರೂ ಗೆಲ್ಲಲ್ಲ. ಪ್ಲ್ಯಾನೂ ಮಾಡಬೇಕು, ಕೆಲಸನೂ ಮಾಡಬೇಕು. ಅವ್ರನ್ನ ಸೋಲಿಸೋದಕ್ಕೆ ಜಗತ್ತಿನಲ್ಲಿ ಯಾರ ಕೈಯಿಂದಲೂ ಆಗಲ್ಲ. ದೀಪಿಕಾ TC ಅಂತ ಒಬ್ಬ ಹುಡುಗಿ ಇದ್ದಾಳೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಒಂದು ಹಳ್ಳಿ. ಹುಟ್ಟಿದಳು ನೋಡಿದರು ಎಲ್ಲ, ಬಹಳ ಖುಷಿ ಆಯಿತು. ಎಷ್ಟು ಚಂದ ಹುಡುಗಿ, ಚಂದಮಾಮ ಇದ್ದ ಹಾಗೆ ಇತ್ತು ಮುಖ. ಎಲ್ಲರಿಗೂ ಆನಂದ ಆಯಿತು. ಸ್ವಲ್ಪ ಹುಡುಗಿ ದೊಡ್ಡವಳಾದ ಮೇಲೆ ಗೊತ್ತಾಯಿತು, ಆಕೆಗೆ ಎರಡೂ ಕಣ್ಣೇ ಕಾಣಿಸಲ್ಲ. ಇಡೀ ಆಕಾಶನೇ ಕೆಳಗೆ ಬಿದ್ದಂಗೆ ಅಪ್ಪ ಅಮ್ಮಂಗೆ. ಮಗಳು ಕುರುಡಿ. ಸುತ್ತಮುತ್ತ ಮನೆಯವರೆಲ್ಲ ಛೇಡಿಸ್ತಿದ್ರಂತೆ, ಅಯ್ಯೋ ಕುರುಡಿ ಮಗಳು ಹುಟ್ಟಿದಾಳೆ ಏನು ಮಾಡ್ತಾಳೆ, ಹುಡುಗಿಗೆ ಮಾತು ಬರೋದಕ್ಕೆ ಚಾಲುವಾಯಿತು, ಬೇರೆಯವ್ರ ಮಾತು ತಿಳಿಯೋದಕ್ಕೆ ಚಾಲುವಾಯಿತು. ದೀಪಿಕಾಗೆ ಭಾಳ ನೋವಾಯಿತು. ಈ ಜನಕ್ಕೆ ಏನಾಗಿದೆ, ಕಣ್ಣು ಕಾಣಿಸ್ತಾ ಇರೋದು ನನಗೆ, ನಾನು ಅಳಬೇಕು, ಇವ್ರು ಯಾಕೆ ಅಳ್ತಾ ಇದ್ದಾರೆ? ಆ ಹುಡುಗಿ ದೀಪಿಕಾ ಅಪ್ಪ ಅಮ್ಮಂಗೆ ಹೇಳಿದಂತೆ, ನೀವೇನು ಚಿಂತೆ ಮಾಡಿಬಿಡ್ರಿ, ಇವರೆಲ್ಲ ಒಂದಿನ ಬಂದು ನಿಮಗೆ ಗೌರವ ಅರ್ಪಣೆ ಮಾಡೋ ಹಾಗೆ ನಾನು ಮಾಡ್ತೀನಿ ಅಂತ. ಹುಡುಗಿ ಹೆಂಗಿರ್ಬೇಕು ಹೇಳಿ? ಆಕೆನ ಒಂದು ಸ್ಕೂಲಿಗೆ ಸೇರಿಸಿದ್ರು, ಕುಣಿಗಲ್ಲಲ್ಲಿ, ಬ್ಲೈಂಡ್ ಮಕ್ಕಳದು, ಅಂಧ ಮಕ್ಕಳ ಶಾಲೆಗೆ. ಚೆನ್ನಾಗಿ ಓದ್ತಾ ಇದ್ದಳು. ಒಂದಿನ ಆಕೆ ಹಿಂಗೆ ಗ್ರೌಂಡಲ್ಲಿ ಹೋಗ್ಬೇಕಾದ್ರೆ ಕಿಣಿ 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 ಅಂತ ಸೌಂಡ್ ಕೇಳಿಸ್ತು. ಈಕೆ ನಿಂತ್ಕೊಂಡು, ದೀಪಿಕಾ ಏನಿದು ಕಿಣಿ 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 ಕಿಣಿ, ಡಿಯೋನೋ ಕಿಣಿ 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 ಗೊತ್ತೈತೇನ್ರ? ಇಲ್ಲ, ನಮಗೆ ಕಿವಿ ಇರ್ತಾವೆ, ಸೌಂಡ ಕೇಳಲ್ಲ. ಈಗ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಸಂಗೀತ ಕೇಳ್ತು ಅಂದರೆ ನಮ್ಮನ್ನ ಆಕರ್ಷಣೆನೇ ಮಾಡಲ್ಲ. ಯಾರೋ ಒಬ್ರು ಆಡ್ತಾ ಇದ್ರೆ ನಮ್ಮ ಕಣ್ಣೇ ಕಾಣಲ್ಲ, ಹಾಗೆ ಹೋಗ್ತಾ ಇರ್ತೀವಿ, ನಮಗೇನು ಸಂಬಂಧ ಇಲ್ಲ ಅಂತಾನೆ. ಸುತ್ತಮುತ್ತ ನಡೆಯೋ ಪ್ರತಿ ಘಟನೆಯೂ ಕೂಡ ಅಬ್ಸರ್ವ್ ಮಾಡಬೇಕು. ಆ ಹುಡುಗಿ ಕೇಳಿದ್ಲು, ಇದೇನು? ಯಾರೋ ಹೇಳಿದರು, ಇದಕ್ಕೆ ಕ್ರಿಕೆಟ್. ಕಣ್ಣು ಕಾಣದೇ ಇರೋರಿಗೆ ಕ್ರಿಕೆಟ್ ಆಡಿಸ್ತಾರಲ್ಲ, ಆ ಆಟಗಾರರು ಬಳಸೋ ಬಾಲ್ ಕಿಣಿ ಕಿಣಿ ಸೌಂಡ್ ಮಾಡಿದ್ರು, ಸೌಂಡನ್ನು ಕೇಳಿಸ್ಕೊಂಡು ಆಡ್ತಾರೆ ಅವ್ರು. ಆ ಹುಡುಗಿ ಅಂದ್ಲು, ನಾನು ಆಡ್ತೀನಿ. ನೀನೇನು ಆಡ್ತೀಯ ಅಂತ ಎಲ್ಲ ನಕ್ರು. ನೋ ಡೋಂಟ್ ವರಿ ಅಬೌಟ್ ಮೀ, ಐ ವಿಲ್ ಅಂತ. ಆಕೆ ಕ್ರಿಕೆಟಿಗೆ ಸೇರಿಕೊಂಡ್ಳು ಸ್ಕೂಲಲ್ಲಿ. ನೋಡಿದರೆ ಎಕ್ಸ್ಪರ್ಟ್, ಎಲ್ಲರಿಗಿಂತ ಚಂದ ಹೊಡಿತಾಳೆ, ಎಲ್ಲರಿಗಿಂತ ಚಂದ ಬೌಲಿಂಗ್ ಮಾಡ್ತಾಳೆ, ಎಲ್ಲರಿಗಿಂತ ಚಂದ ಫೀಲ್ಡಿಂಗ್ ಮಾಡ್ತಾಳೆ. ಆಕೆ ಆಟ ಗೊತ್ತಾಗಿ ಬೆಂಗಳೂರಿನವ್ರು ಫೋನ್ ಮಾಡಿದರು ಕುಣಿಗಲ್ ಸ್ಕೂಲ್ಗೆ, ಬೆಂಗಳೂರಿಗೆ ಕಳಿಸಿ, ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ. ಕುಣಿಗಲ್ನಿಂದ ಬೆಂಗಳೂರಿಗೆ ಹೋಗೋಕ್ಕೆ 10 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ ಮಕ್ಕಳೇ ನಾನು. ಕುಣಿಗಲ್ಲಿಂದ ಬೆಂಗಳೂರಿಗೆ ಹೋಗೋಕ್ಕೆ 200 ರೂಪಾಯಿ ಬಸ್ ಚಾರ್ಜ್ ಆ ಹುಡುಗಿ ಹತ್ರ ಇರಲಿಲ್ಲ. ಅವ್ರ ಸರ್ ಎಲ್ಲರನ್ನೂ ಕೂಡಿಸ್ಕೊಂಡು 200 ರೂಪಾಯಿ ಕೂಡಿಸಿ ಅಪ್ಪ ಅಮ್ಮನ ಒಪ್ಪಿಸಿ ಬೆಂಗಳೂರಿಗೆ ಕಳಿಸ್ತಾರೆ. ಆಕೆ ಸ್ಟೇಟ್ ಕ್ರಿಕೆಟ್ ಟೀಮ್ಗೆ ಸೇರ್ಕೊಂಡು ಆಡ್ತಾಳೆ, ನ್ಯಾಷನಲ್ ಕ್ರಿಕೆಟ್ ಟೀಮ್ಗೆ ಸೇರ್ಕೊಂಡು ಆಡ್ತಾಳೆ. ಸ್ಟೇಟ್ ನ್ಯಾಷನಲ್ ಎರಡರಲ್ಲೂ ಗೆದ್ದ ಮೇಲೆ ಆಕೆನ ಇಂಡಿಯನ್ ಬ್ಲೈಂಡ್ ವಿಮೆನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಮಾಡ್ತಾರೆ. ಮತ್ತು ಆಶ್ಚರ್ಯ ಅಂದರೆ 2025ರಲ್ಲಿ ಆಕೆ ಇಂಡಿಯನ್ ಕ್ರಿಕೆಟ್ ಟೀಮ್ದು ಕ್ಯಾಪ್ಟನ್ ಆಗಿ ವರ್ಲ್ಡ್ ಕಪ್ ತಂದು ಭಾರತ್ ಮಾತೆಯ ಕೊರಳಲ್ಲಿ ಹಾಕಿದ್ದಾಳೆ ದೀಪಿಕಾ TC. ಕಣ್ಣು ಕಾಣಲಾರ್ದವರು ಅಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದರೆ, ಈಗ ನಾವು ವಿಚಾರ ಮಾಡೋಣ. ಕಣ್ಣು ಕಾಣ್ತಾ ಇರೋ ನಾವು, ಕೈ ಕಾಲು ಚೆನ್ನಾಗಿರೋ ನಾವು, ಹೊಟ್ಟೆಗೆ ಒಳ್ಳೆ ಅನ್ನ ಇರೋ ನಾವು, ಮನೆ ಇರೋ ನಾವು, ಒಳ್ಳೆ ಟೀಚರ್ಸ್, ಒಳ್ಳೆ ಪೇರೆಂಟ್ಸ್ ಇರೋ ನಾವು ಯಾಕೆ ಸಾಧನೆ ಮಾಡೋಕ್ಕೆ ಆಗಲ್ಲ? ಆದ್ದರಿಂದ ಪ್ರೀತಿಯ ಮಕ್ಕಳೇ, ಅಸಾಧ್ಯ ಅನ್ನೋದು ನಾವು ಮನಸ್ಸು ಮಾಡಿದರೆ ಏನು ಬೇಕಾದ್ದು ಮಾಡ್ಬೋದು. ಇವತ್ತು ತಾರೀಕು ಎಷ್ಟು? ಎಕ್ಸಾಮ್ ಯಾವಾಗಿದೆ?
17ಕ್ಕಿದೆ, 18ಕ್ಕಿದೆ, ಆ ಕಡೆ 17 ದಿವಸ. ಫೆಬ್ರವರಿದೊಂದು 28, 29 ಈ ವರ್ಷ 28, ಅದು 17, ಅದು 28, ಈ ಕಡೆ ಒಂದು 6 ದಿವಸ. ಇಷ್ಟು ಕೂಡಿಸಿ ನೀವು ಶ್ರದ್ಧೆಯಿಂದ ಪ್ರಯತ್ನ ಪಟ್ಟರೆ 100% ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರೋ ಯೋಗ್ಯತೆ ನಿಮ್ಮೊಳಗಡೆ ಇದೆ. ಪ್ರಯತ್ನ ಮಾಡಬೇಕು. ಬರೀ ಅಂದ್ಕೊಂಡ್ರೆ ಆಗಲ್ಲ, ಬರೀ ಕನಸ್ಕೊಂಡ್ರೆ ಆಗಲ್ಲ. ನಾನೇನಾದರೂ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಕರ್ಕೆ ಬೇಕು, ಮಾಡಿ ನೋಡಿ, 100ಕ್ಕೆ 100 ನೀವು ಗೆಲ್ತೀರಿ ಅಂತ ಆಶಿಸಿ. ಭಾಳ ಸಂತೋಷ ಆಯಿತು. ಸಂಡೇನೂ ಕೂಡ ನೀವು ಬಂದಿದ್ದೀರಲ್ಲ, ಇದ್ದದ್ದೊಂದು ಸಂಡೇ ಹೋಗ್ಬಿಡ್ತಲ್ಲ ಅಂದಿಲ್ವಲ್ಲ. ಪಾಪ ಅಣ್ದಿರೆಲ್ಲ ಪ್ಲ್ಯಾನ್ ಮಾಡಿದ್ರು, ಮ್ಯಾಚ್ ಇತ್ತೇನ್ರು. ಎಷ್ಟೋ ಜನರು ಸಂಡೇ ಹಿಂಗೆ ಹೋಗ್ತವೆ. ನೆನ್ಪಿಟ್ಕೊಳ್ಳಿ, ಹಿಂಗೆ ಒಂದು ಒಳ್ಳೆಯ ಕಾರಣಕ್ಕೆ ಸಂಡೇನ ಇನ್ವೆಸ್ಟ್ ಮಾಡಿದರೆ ಇಂಥ 100 ಸಂಡೇ ನಮ್ಮ ಮುಂದೆ ಬಂದು ಬೀಳ್ತವೆ. ಒಳ್ಳೆಯ ಕಾರಣಕ್ಕಾಗಿ ಸಮಯನ ನೀವು ಕಳೆದಿದ್ದೀರಿ. ಈ ಶಾಲೆ ಒಳ್ಳೆಯ ಆಶಯವನ್ನು ಇಟ್ಕೊಂಡು ಏನಾದರೂ ನಿಮಗೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಸದುಪಯೋಗನ ನೀವೆಲ್ಲ ತಗೊಳ್ಳಿ, ಬೆಳೀರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ತಾಯಿ, ನಿಮ್ಮ ತಂದೆ, ನೀವು ಸಾಧಿಸಿರೋದನ್ನು ನೋಡಿ ನಿಮ್ಮ ಅಪ್ಪ ಅಮ್ಮನಿಗೆ ಅಭಿಮಾನ ಆಗಬೇಕು. ಹಾಗೆ ನೀವೆಲ್ಲ ಮಾಡಿ ಅಂತ ಆಶಿಸಿ, ಇನ್ಮೇಲೆ ಈಗ ನಾನೇನೇನು ಮಾತಾಡಿದ್ನಲ್ಲ ಇದ್ರ ಬಗ್ಗೆ ಮತ್ತು ಅಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಸಂಶಯ ಇದ್ದರೆ ಒಂದು ಸ್ವಲ್ಪ ಹೊತ್ತು ನಾವು ನೀವು ಚರ್ಚೆ ಮಾಡೋಣ. ನನ್ನನ್ನು ಆಹ್ವಾನಿಸಿದ್ದಕ್ಕೆ ಎಲ್ರಿಗೂ ನಮಸ್ಕಾರ.